ತುಂಬ ಸ್ಟ್ರೆಸ್ ಇದೆ. ಆ ಸ್ಟ್ರೆಸ್ಸನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸುಮಾರು ಜನ ಕಾಯಿಲೆಗೂ ಕೂಡ ಬೀಳ್ತಾ ಇದ್ದಾರೆ. ಈ ಸ್ಟ್ರೆಸ್ಸನ್ನು ತಡ್ಕೋಬೇಕು ಅಂದರೆ ಒಂದು ಟೆಕ್ನಿಕನ್ನು ನೀವು ಹೇಳಬಹುದಾ? ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಯಾವ್ದಪ್ಪ ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಅಂತ ಕರಿತೀನಿ. ಈಗ ಪ್ರತಿದಿನ ನಮ್ಗೆ 60,000 ಆಲೋಚನೆ ಬರ್ತವೆ, ಕರೆಕ್ಟ್? ಹೌದು, ಸೈಕಾಲಜಿ ಹೇಳುತ್ತೆ. ಈ ರಬ್ಬರ್ ಬ್ಯಾಂಡ್ ತಗೊಂಡು ಈ ತರ ನಾವು ಒಂಥರ ಹೊಡ್ಕೋಬೇಕು ಸರ್. ಹೊಡ್ಕೊಂಡಾಗ ಚುರ್ರ ಅಂತ ಅಲ್ವಾ ನಂಗೆ ನಾನು ಒಳಗಡೆಯಿಂದ ಏನೋ ಒಂದು ಮಾತಾಡ್ತಾ ಇದೆ ಸರ್. ದಟ್ ವಿ ಕಾಲ್ ಅ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಅದು ಕೇಳುತ್ತೆ, ಅದು ಯಾಕೆ ಹೊಡೆದೆ ಅಂತ ಕೇಳ್ತೇನೆ ನನಗೆ. ನಾನು ಯಾಕೆ ಹೊಡೆದೆ ಅಂದ್ರೆ, ಇಲ್ಲ ನೀ ನಂಗೆ ನೆಗೆಟಿವ್ ಟಾಕ್ಸ್ ಕೊಡ್ತಾ ಇದೆಯಾ ಪ್ರತಿ ಸಾರಿ. ಸೇವರ್ ಅನ್ನೋ ಟೆಕ್ನಿಕ್ ಏನಾದರೂ ಫಾಲೋ ಮಾಡಿದ್ರೆ ನಿಜವಾಗೂ ಅವ್ರ ಜೀವನ ಸೇವ್ ಆಗುತ್ತೆ ಸರ್. ಎಸ್ ಅಂದ್ರೆ ಮೊದಲೇ ಅರ್ಥ ಸೈಲೆನ್ಸ್, ಎ ಅಂದ್ರೆ ಅಫರ್ಮೇಷನ್ಸ್ ಹೇಳ್ತೀವಿ, ಅಂದಕ್ಕೂ ಆಗುವೆ ಅಂತ ಹೇಳ್ತಾರೆ, ಬಿತ್ತಿದ್ರೆ ಬೆಳೆದಕ್ಕೂ ಅಂತಾರೆ. ಸೊ ಅಫರ್ಮೇಷನ್ಸ್ ಅಂದ್ರೆ ಸಕಾರಾತ್ಮಕವಾದ ಸೂಚನೆಗಳು. ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳೋ ಏನ್ ಅಫರ್ಮೇಷನ್ ಅನ್ಕೋಬೇಕಂದ್ರೆ, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಟಾಪ್ ಆಫ್ ದ ವರ್ಲ್ಡ್. ತುಂಬಾ ಜನ ಅನ್ಕೊಂತಾರೆ ಸರ್, ಕೆಲವ್ರು ಆಗೋದೇ ಇಲ್ಲ. ನಾನು ಅನ್ಕೊಂಡಿದ್ದೀನಿ ಸರ್, ನನಗೆ ಆಗ್ಲೇ ಇಲ್ಲ. ಯಾಕೆ? ಎಲ್ಲರದ್ದು ಅನ್ಕೊಂಡಿದ್ದ ಆಗೋದಿಲ್ಲ. ಆಕ್ಚುಲಿ ದೇರ್ ಇಸ್ ಅ ಟೆಕ್ನಿಕ್ ಕಾಲ್ಡ್ as ಮಸಲ್ ಮೆಮರಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಮಸಲ್ ಮೆಮರಿ ಅಂದ್ರೆ ನೀವು ನಿಜವಾಗೂ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ನೀವು ಗೋಲ್ ನ ಸ್ಪಷ್ಟವಾಗಿ ಬರೆದಿರ್ಬೇಕಂತೆ. ಅಂಡ್ ಅನ್ರಿಟನ್ ಇಸ್ ಗೋಲ್ ಓನ್ಲಿ ವಿಶ್ ಅಂತ ಹೇಳ್ತೀವಿ ಅಂತೆ. ಪ್ರತಿದಿನ ಗೋಲ್ ನ ಅನ್ಕೋಬೇಕು ನೀವು. ಅಂದ್ರೆ ಐ ರೀಚ್ ಮೈ ಗೋಲ್ಸ್, ಐ ಅಚೀವ್ ಮೈ ಗೋಲ್ಸ್, ಐ ಆಮ್ ಸಕ್ಸಸ್, ಐ ಆಮ್ ಟಾಪ್ ಆಫ್ ದ, ಐ ಆಮ್ ಗ್ರೇಟ್ ಅಂತ ನೀವು ಅನ್ಕೋಬೇಕು. ಇನ್ನು ಮೂರನೇದು ಏನ್ ಮಾಡ್ಬೇಕಂದ್ರೆ ಆ ಗೋಲ್ ಅನ್ನ ಸ್ಪಷ್ಟವಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸಕ್ಸಸ್ ಮತ್ತೆ ಅನ್ಸಕ್ಸಸ್ ವ್ಯಕ್ತಿಗಳಿಗೆ ಇರೋ ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತೇನೆ. ಯಾವ ವ್ಯಕ್ತಿ ಸಕ್ಸಸ್ ಇದಲ್ಲ ಅವನು ವಿಚಾರ ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಸಕ್ಸಸ್ ಇದನ್ನ ಅವನ ಭಾವನೆಗಳು ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಸಕ್ಸಸ್ ಇದನ್ನ ಅವನ ವಾಕ್ ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಸಕ್ಸಸ್ ಇದನ್ನ ಅವ್ನು ಮಾಡುವಂತ ಕೆಲಸ ಕ್ರಿಯೆ ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಫೇಲ್ ಆಗಿದ್ದಾನಲ್ಲ ಅವ್ನು ನೋಡಿ ಅವ್ನ ವಿಚಾರದಲ್ಲರೂ ಮೋಸ ಹೋಗಿರ್ತಾನೆ, ಮಾತನಲ್ಲರೂ ಎಷ್ಟೋ ಮನಸ್ಸು ನೋಸಿರ್ತಾನೆ, ಭಾವನೆಗಳಲ್ಲೂ ಕೆರಳಿಸಿರ್ತಾನೆ, ಮಾಡೋ ಕೆಲಸ ಹೇಳೋದೊಂದು ಮಾಡೋದು ಇನ್ನೊಂದು ಇರ್ತಾನೆ. ಪ್ರತಿ ಹುಣ್ಣಿಮೆ ದಿನ ನಮ್ಮ ಮನಸ್ಸಾಕ್ಷಿ ಮುಖಾಂತರ ನಮ್ಮ ಆಶ್ರಮದಲ್ಲಿ ನಿರಂತರವಾಗಿ ಧ್ಯಾನದ ಕಾರ್ಯಕ್ರಮ ನಡೀತೆ. ಅಲ್ಲೇ ಇಲ್ಲಿವರೆಗೆ ಸುಮಾರು ಒಂದು 20-30 ಬ್ಲಡ್ ಕ್ಯಾಂಪ್ ಮಾಡಿಸಿದ್ದೇನೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಏನೇ ಮಾಡಬೇಕಂದ್ರೂ ಕೂಡ ನಮ್ಮ ಮನಸ್ಸು ತುಂಬ ಮುಖ್ಯ ಅಂತ ಪರಂಪರೆಯಿಂದ ಹಿರಿಯರು ಹೇಳ್ತಾ ಬಂದಿದ್ದಾರೆ. ನಾವು ಏನೇ ಮಾಡಬೇಕಂದ್ರೂ ಮನಸ್ಸು ಮಾಡಿದ್ರು ಸಾಕು ಅಂತಲೂ ನಾವು ಸುಮಾರು ಜನರಿಗೆ ಸಜೆಸ್ಟ್ ಮಾಡಿರ್ತೀವಿ. ಆದರೆ ಈ ಮನಸ್ಸು ಮಾಡೋದು ಹೆಂಗೆ? ಈ ಮನಸ್ಸು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸಲ್ಲಿ ಇನ್ನೂ 10 ಆಲೋಚನೆಗಳು ಬರುತ್ತೆ, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ, ಇದ್ರ ಬಗ್ಗೆ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಮಾಡೋಣ. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಆಧ್ಯಾತ್ಮದ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಸೈಂಟಿಫಿಕ್ ಆಗೇ ತಿಳಿಸೋ ಪ್ರಯತ್ನವನ್ನು ಮಾಡೋಣ ಅಂತಲೇ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಜೊತೆಗೆ ನಿಮಗೆ ಕಳೆದ ತಿಂಗಳು ಗೋಕಾಕ್ಗೆ ನಾನೇ ವಿಸಿಟ್ ಮಾಡಿ ಒಂದು ಬಸವ ಪಿರಮಿಡ್ ಹಿಲ್ಸ್ನ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸಿದ್ದೆ. ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಆ ವಿಡಿಯೋನು ಕೂಡ ನೀವು ನೋಡಿ ಬರಬಹುದು. ಸೊ ಆಧ್ಯಾತ್ಮಿಕ ಚಿಂತಕರು ಮತ್ತು ತರಬೇತುದಾರರು, ಬಸವ ಪಿರಮಿಡ್ ಹಿಲ್ಸ್ನ ಸಂಸ್ಥಾಪಕರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಜಗಿ ಮಠ ಅವರು ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾತಾಡೋಣ. ಜೊತೆಗೆ ಇವರದ್ದೇ ಆಗಿರುವಂಥ ಒಂದು ಮನಸ್ಸಾಕ್ಷಿ ಫೌಂಡೇಶನ್ ಅಂತಾನೂ ಕೂಡ ಇದೆ, ಅದು ಕೂಡ ನೂರಾರು ಜನರಿಗೆ ಸಹಾಯ ಮಾಡ್ತಾ ಇದೆ. ಇಲ್ಲಿ ಅನೇಕ ಜನರು ಧ್ಯಾನಸ್ಥರಾಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹಳ ಖುಷಿಯಾದಂಥ ವಿಚಾರ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಪಾಡ್ಕಾಸ್ಟ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಜಗಿ ಮಠ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸಂದೀಪ್ ಅವರೇ. ಎಸ್ ನಾನು ಪ್ರಾರಂಭದಲ್ಲೇ ಹೇಳಿದೆ, ಏನೇ ಮಾಡೋದಾದ್ರೂ ಮನಸ್ಸೇ ಇಂಪಾರ್ಟೆಂಟು. ಮನಸ್ಸು ಮಾಡಿದ್ರು ಏನು ಬೇಕಾದರೂ ಆಗತ್ತೆ ಅಂತ ನಾವು ಕೆಲವೊಬ್ರಿಗೆ ಹೇಳ್ತಾ ಇರ್ತೀವಿ. ಈಗ ಮನಸ್ಸು ಮಾಡೋದು ಹೆಂಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ಅಥವಾ ಮನಸ್ಸು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೆಸ್ಸಲ್ಲೇ ಇದೀವಿ ನಾವು. ನಮಗೆ ಒಂದು 5 ನಿಮಿಷ ಕಣ್ಮುಚ್ಚಿ ಕೂತ್ಕೋಬೇಕು ಅಂದ್ರೆ ಆಗೋದಿಲ್ಲ. ಇದೆಲ್ಲದ್ರ ಬಗ್ಗೆ ಒಂದು ಟ್ರಿಕ್ಸ್ಗಳನ್ನು ಕೊಡೋಣ, ಒಂದಿಷ್ಟು ಕಾನ್ಸಂಟ್ರೇಷನ್ ಮಾಡೋದು ಹೆಂಗೆ ಅಂತ ಹೇಳೋಣ, ಇದೆಲ್ಲ ಬಗ್ಗೆ ಮಾತಾಡೋಣ ಅಂತಾನೆ ನಿಮ್ಮನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡೆ. ಮೊದಲಿಗೆ ನನಗೆ ನಿಮ್ಮ ಮನಸ್ಸಾಕ್ಷಿ ಫೌಂಡೇಶನ್ ಬಹಳ ಇಷ್ಟ. ಯಾಕಂದ್ರೆ ಅಲ್ಲಿ ಒಂದು ಹಳ್ಳಿಲಿದ್ರೂ ಕೂಡ ಅದು ಅನೇಕರಿಗೆ ಹುಣ್ಣಿಮೆಯ ದಿನ ಧ್ಯಾನ ಮಾಡಿಸೋದಿರ್ಬೋದು, ಆದಷ್ಟು ಸಹಾಯ ಮಾಡೋದಿರ್ಬೋದು, ಇದೆಲ್ಲವೂ ಕೂಡ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ಮಾಡ್ತಾ ಇದ್ದೀರಾ. ಏನಿದು ಮನಸ್ಸಾಕ್ಷಿ, ಮತ್ತೆ ಮನಸ್ಸಾಕ್ಷಿ ಅಂತಾನೆ ಯಾಕೆ ಇದಕ್ಕೆ ಹೆಸರಿಟ್ರಿ ಅಂತ? ಓಕೆ, ಸೊ ತುಂಬಾ ಖುಷಿ ಆಗ್ತಿದೆ ಈ ಒಂದು ಪಾಡ್ಕಾಸ್ಟ್ ಬರೋಕ್ಕೆ ನನಗೂ ಕೂಡ. ಆಕ್ಚುಲಿ ಇವತ್ತು ಏನಾದ್ರೂ ಒಂದು ನಾನು ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದ್ರೆ ನಿಮ್ಮ ಹೆಗ್ಗಡೆ ಸ್ಟುಡಿಯೋ ಮುಖಾಂತರ. ಯಾಕಂದ್ರೆ ನೀವು ತಾವು ಬಂದ್ರಿ, ಅಲ್ಲಿಂದ ನಾವೊಂದು ಮನಸ್ಸು ಮಾಡಿದ್ವಿ ಇಡೀ ಕರ್ನಾಟಕ ರೀಚ್ ಆಗ್ಬೇಕಂತ ಹೇಳಿ. ಸೊ ಈ ವೇದಿಕೆ ಮುಖಾಂತರ ನಾನು ಕೂಡ ಮನಸ್ಸು ಮಾಡಿದ್ದೀನಿ. ಸೊ ಆ ಮನಸ್ಸನ್ನ ಹೇಗ್ ನಾವು ಗೆಲ್ಬೇಕು. ಸೊ ಬಹಳ ಜನ ನೀವು ಕೇಳಿದಿರಾ,
ಮನಸ್ಸಿಗೆ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮಹಾದೇವ ಅಂತ ಕರೀತಾರೆ, ಇನ್ನೊಂದ್ ಕಡೆ ಮನಸ್ಸಿಗೆ ಮಂಗ್ಯ ಅಂತ ಕರೀತಾರೆ. ಸೊ ಎರಡೂ ಶಬ್ದ ಅಂದ್ರೆ ಮನಸ್ಸೇ ಮಹಾದೇವ ಆಗೋಕ್ಕೂ ಕಾರಣ ಮನಸ್ಸು ಒಂದು ಕೋತಿ ತರ ಆಡೋ ಕಾರಣ ನಮ್ಮ ಮನಸ್ಸಲ್ವಾ. ಹೌದು. ಸೊ ಮನಸ್ಸಾಕ್ಷಿ ಹೇಗೆ ಉಟ್ಕೋತು? ಸೊ ನಿಮ್ಗೆ ಗೊತ್ತಿದೆ, ನಾನು ಕೂಡ ವೃತ್ತಿಯಲ್ಲಿ ಪತ್ರಕರ್ತರಾಗಿ ಸ್ಟಾರ್ಟ್ ಮಾಡಿದ್ದೆ. ಸೊ 2010 ಅಲ್ಲಿ ನನ್ಗೊಬ್ರು ಧ್ಯಾನದ ಗುರುಗಳು ಪತ್ರಿಜಿ ಅಂತ ಹೇಳಿ ಮತ್ತೆ ರಾಮಚಂದ್ರ ಗುರೂಜಿಯವರು ಅಂತ ಹೇಳಿ ಅವ್ರ ಮುಖಾಂತರ ನನಗೆ ಈ ಒಂದು ಮನಸ್ಸಾಕ್ಷಿನ ಮಾಡ್ಬೇಕಂತೇಳಿ ಅವತ್ತು ಗುರುಗಳು ಹೇಳಿದ್ರು ನನಗೆ, ಇಲ್ಲ ನೀನು ಜಾಬ್ನ ಬಿಡು, ನಿನ್ಗೆ ತುಂಬಾ ಕೆಲಸ ಮಾಡೋದಿದೆ ಅಂತಂದಾಗ ಅವತ್ತು ಜಾಬ್ ಬಿಟ್ಟಾದ್ಮೇಲೆ ಧ್ಯಾನಾಸಕ್ತ ಆದೆ. ಆ ಧ್ಯಾನಾಸಕ್ತಾಗ ಕುತ್ಕೊಂಡಾಗ ನನಗೂ ಒಂದು ಅನಿಸಿತ್ತು, ಏನಾದೊಂದು ಒಳ್ಳೆ ಸಂಸ್ಥೆ ಕಟ್ಟಬೇಕು, ಸಮಾಜಮುಖಿ ಕೆಲಸ ಮಾಡ್ಬೇಕಂದಾಗ ಆ ಹುಟ್ಟಿದ ಹೆಸರೇ ಮನಸ್ಸಾಕ್ಷಿ. ಓಕೆ ಓಕೆ. ಯಾವ ತರದ ಕೆಲಸ ಮಾಡ್ತಾ ಇದ್ರಿ ಈಗ ನಿಮ್ಮ ಮನಸ್ಸಾಕ್ಷಿಯಲ್ಲಿ? ಕಳೆದ 17 ವರ್ಷದಿಂದ ನಾವು ಬಹಳಷ್ಟು ವರ್ಕ್ ಮಾಡಿದ್ವಿ ಸಂದೀಪ್ ಜಿ. 17 ವರ್ಷ ಆಯ್ತು? ಹೌದು ಹೌದು. ಮನಸ್ಸಾಕ್ಷಿನ ಸ್ಟಾರ್ಟ್ ಮಾಡಿ 17 ವರ್ಷ ಆಯ್ತು. ಮನಸ್ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇನೆ. ಮನಸ್ ಕಟ್ಟೋ ಕೆಲಸ ಅಂದ್ರೆ ಏನು? ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಗಂಡ ಹೆಂಡತಿ ಮಧ್ಯೆ ಜಗಳ ಇದೆ, ಅಣ್ತಮ್ಮರ ಮಧ್ಯೆ ಜಗಳ ಇದೆ, ಅಥವಾ ಬೇರೆ ಬೇರೆ ಇಶ್ಯೂದಲ್ಲಿ ಬಿಸ್ನೆಸ್ ಅಲ್ಲಿ ತುಂಬಾ ತರ ನೆಗೆಟಿವ್ಸ್ ಇದೆ. ಸೊ ನನ್ನ ಹತ್ರ ಸುಮಾರು ಜನ ಕೌನ್ಸಿಲಿಂಗ್ ಬರ್ತಾರೆ. ಸೊ ನಮ್ ಗುರುಗಳು ನಮ್ಗೆ ಅಂತಿರ್ತಾರೆ, ನೀವು ಸಂತರು ಅಂತಿರ್ತಾರೆ. ಯಾಕೆ ಗುರುಜಿ ಸಂತರು ನಮ್ಗೆ ಅಂತೀರ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಸಂತೈಸ್ತಾನೆ ಅವನೇ ನಿಜವಾದ ಸಂತರು. ಸೊ ಆ ಕೆಲಸ ಮನಸ್ಸಾಕ್ಷಿ ಮಾಡ್ತದೆ. ಸೊ ನಾವು ಎಷ್ಟೋ ಜನ ಸ್ಕೂಲ್ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಸೊ ಕೌನ್ಸಿಲಿಂಗ್ ಮಾಡಿದೀವಿ. ಸೊ ಮನಸ್ಸಾಕ್ಷಿಯಿಂದ ಬಹಳಷ್ಟು ವರ್ಕ್ ಏನ್ ಮಾಡಿದೆ ಅಂದ್ರೆ, ಪ್ರತಿ ಶನಿವಾರ ಗೌರ್ಮೆಂಟ್ ಸ್ಕೂಲ್ಸ್ ಹೋಗಿ ಮಕ್ಕಳಲ್ಲಿ ಇರುವಂತ ಒಂದು ಮನಸ್ಸಿನ ಅದ್ಭುತ ಶಕ್ತಿ ಮತ್ತೆ ಧ್ಯಾನದ ಬಗ್ಗೆ ಹೇಳ್ಕೊಡ್ತೀನಿ ಫ್ರೀ ಆಗಿ. ಅಷ್ಟೇ ಅಲ್ಲ, ಪ್ರತಿ ಹುಣ್ಣಿಮೆ ದಿನ ನಮ್ಮ ಮನಸ್ಸಾಕ್ಷಿ ಮುಖಾಂತರ ನಮ್ಮ ಆಶ್ರಮದಲ್ಲಿ ನಿರಂತರವಾಗಿ ಧ್ಯಾನದ ಕಾರ್ಯಕ್ರಮ ನಡೀತೆ. ಅಲ್ಲೇ ಮನಸ್ಸಾಕ್ಷಿಯಿಂದ ಇನ್ನೊಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿವರೆಗೆ ಸುಮಾರು ಒಂದು 20-30 ಬ್ಲಡ್ ಕ್ಯಾಂಪ್ ಮಾಡಿಸಿದ್ದೀನಿ. ಇಡೀ ಜಗತ್ತಲ್ಲಿ ಈ ಬ್ಲಡ್ ಮಾತ್ರ ಈ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಹೌದು. ಸೊ ಎಷ್ಟೋ ಯುವಕರಿಗೆ ನಮ್ಮ ಮನಸ್ಸಾಕ್ಷಿ ಫೌಂಡೇಶನ್ ಮುಖಾಂತರ ಸಮಾಜಮುಖಿಯಾಗಿ ವರ್ಕ್ ಮಾಡಿಸ್ತಾ ಇದೀವಿ, ಬ್ಲಡ್ ಡೊನೇಟ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಎಷ್ಟು ಗಿಡಗಳು ಮರಗಳು ಹಚ್ಚಿದೆ ನಾವು ಮನಸ್ಸಾಕ್ಷಿ ಮುಖಾಂತರ. ಸೊ ನಾವು ಎಲ್ಲ ಆಂಗಲ್ ದಲ್ಲಿ ಇದೀವಿ. ಮನಸ್ಸಾಕ್ಷಿ ನಾಟ್ ಇನ್ ಒನ್ ಆಂಗಲ್, ವಿ ಆರ್ ಇನ್ ಟು ಸೋ ಮೆನಿ ಆಂಗಲ್ಸ್. ಈಗ ನಾನು ಪ್ರಾರಂಭದಲ್ಲಿ ಹೇಳಿರೋ ಹಾಗೆ ತುಂಬಾ ಸ್ಟ್ರೆಸ್ ಇದೆ. ಆ ಸ್ಟ್ರೆಸ್ ಅನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸುಮಾರು ಜನ ಕಾಯಿಲೆಗೂ ಕೂಡ ಬೀಳ್ತಾ ಇದ್ದಾರೆ. ಈ ಸ್ಟ್ರೆಸ್ ಅನ್ನ ತಡ್ಕೋಬೇಕು ಅಂದ್ರೆ ಒಂದು ಟೆಕ್ನಿಕ್ ಅನ್ನ ನೀವು ಹೇಳಬಹುದಾ ಅಂತ ನನಗನ್ಸ್ತು. ನಿಮ್ಮಿಂದ ಇದನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂದೀಪ್ ಅವರೇ, ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್. ಸೊ ಇವತ್ತು ಗ್ಲೋಬಲ್ ವೈಡ್ ರಿಸರ್ಚ್ ಏನಾಗ್ತದೆ ಅಂದ್ರೆ, ಎವ್ರಿಥಿಂಗ್ ಇಸ್ ಆನ್ ಮೈಂಡ್. ವರ್ಲ್ಡ್ ವೈಡ್ ಅನ್ನೋ ತುಂಬಾ ಡಾಕ್ಯುಮೆಂಟರಿ ಇದ್ದಾರೆ, ರಿಸರ್ಚ್ ಕೂಡ ಹೇಳ್ಬೋದು ನಾನು. ಮನಸ್ಸಿನಿಂದ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತಿದ್ದಾರೆ. ನೀವು ಬೇಕಾದ್ರೆ ಅವ್ರನ್ನ ಯೂಟ್ಯೂಬ್ ಅಥವಾ ಇದ್ರಲ್ಲಿ ಸರ್ಚ್ ಮಾಡಿ ನೋಡಿ. ಅವ್ರು ಎಷ್ಟು ರಿಸರ್ಚ್ ಮಾಡಿದ್ರೆ ಮನಸ್ಸಿನ ಮೇಲೆ ಸುಮಾರು ಕಾಯಿಲೆಗಳನ್ನ ರಿಸರ್ಚ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಎಷ್ಟೋ ಯೂನಿವರ್ಸಿಟೀಸ್ ಅಲ್ಲಿ ಈ ಪ್ಲೆಸಿಬೋ ಎಫೆಕ್ಟ್ ಅಂತ ಕೇಳಿದಿರಿ ನೀವು. ಈಗ ನನಗೇನೋ ಆಯ್ತು ಅಂದ್ರೆ ಎಲ್ರಿಗೂ ಹಂಗೆ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಬ್ರಿಗೆ ಏನೋ ಆಯ್ತು ಅಂದ್ರೆ ಅದೇ ತರ. ಯಾಕೆ ಆಯ್ತು ಹಾಗಾದ್ರೆ? ಅವ್ರು ಮನಸ್ಸಿನಲ್ಲೇ ಅನ್ಕೊಂಡ್ರೆ ನನಗೂ ಹಿಂಗ ಆಗುತ್ತೆ ಅಂತ ಹೇಳಿ. ಸೊ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್, ನೀವೆಲ್ಲ ಈ ಸರ್ಕಸ್ ಅಲ್ಲಿ ನೋಡಿದ್ರೆ ಕರೆಕ್ಟಾ, ಪ್ರಾಣಿಗಳು ಬಂದು ಆನೆ ಕ್ರಿಕೆಟ್ ಆಡ್ತಂತೆ, ನೋಡಿದೀನಿ ಕೂಡ. ಕರೆಕ್ಟಾ? ನಾನು ರೀಸೆಂಟ್ ಆಗಿ ಥೈಲ್ಯಾಂಡ್ ಹೋಗಿದ್ದೆ ಸಂದೀಪ್. ಆ ಥೈಲ್ಯಾಂಡ್ ಅಲ್ಲಿ ಹೋದಾಗ 7th ಜನರೇಷನ್ ಇಂದ ಕ್ರೊಕೊಡೈಲ್ ಶೋ ಅಂತ ಮಾಡ್ತಾರೆ. ಅಲ್ಲಿ ಕ್ರೊಕೊಡೈಲ್ ಶೋ ಅಂದ್ರೆ ಹೇಗಂತಂದ್ರೆ, ಆ ಅಪ್ಪ ಆ ಕಡೆಯಿಂದ ಓಡ್ ಬಂದು ಕ್ರೊಕೊಡೈಲ್ ಅವನ ತರ ಫೇಸ್ ಕ್ರೊಕೊಡೈಲ್ ಬಾಯಲ್ಲಿ ಹಾಕ್ತಾನೆ. ಅದು 7th ಜನರೇಷನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾಣಿಗಳನ್ನೇ ನಾವ್ ಹೇಳ್ದಂಗೆ ಕೇಳ್ತಾರಂದ್ರೆ, ಇನ್ ನಾವು ಮನುಷ್ಯರು 84 ಲಕ್ಷ ಜೀವರಾಶಿ ಬಂದ್ಮೇಲೆ ನಮ್ಮ ಹತ್ರ ಒಂದು ಯೂನಿಕ್ ಪವರ್ ಇದೆ. ಆ ಪವರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡಿ, ನಾವು ಆನೆಗೆ ಟೆಕ್ನಿಕ್ ಮಾಡಿ ಆನೆ ನಾವು ಹೇಳ್ದಂಗೆ ಕೇಳ್ತೀವಿ, ಕ್ರೊಕೊಡೈಲ್ ನಾವು ಹೇಳ್ದಂಗೆ ಕೇಳ್ತೀವಿ. ಹಂಗೆ ನಮ್ಮ ಮನಸ್ಸಿಗೆ ಕೂಡ ನಾವು ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್. ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಯಾವ್ದಪ್ಪ ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಟೆಕ್ನಿಕ್ ಅಂತ ಕರಿತೀನಿ. ಈಗ ಪ್ರತಿದಿನ ನಮ್ಗೆ 60,000 ಆಲೋಚನೆ ಬರ್ತವೆ, ಕರೆಕ್ಟಾ? ಸೈಕಾಲಜಿ ಹೇಳುತ್ತೆ. ಹಾಗಾದ್ರೆ ಆಲೋಚನೆ ಕಂಟ್ರೋಲ್ ಮಾಡೋದಂಗೆ, ಸ್ಟ್ರೆಸ್ ಕಂಟ್ರೋಲ್ ಮಾಡೋದಂಗೆ, ನೆಗೆಟಿವ್ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ನೋಡಿ ನಮ್ಮ ಕೈಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಅಂತ ಇದೆ. ಸೊ ಏನ್ ಮಾಡೋದಾಗ್ತದೆ? ರಬ್ಬರ್ ಬ್ಯಾಂಡ್ ತಗೊಂಡು ಏನಾದ್ರು ಜಡೆಗೆ ಹಾಕೋಬೇಕಾ? ಅಲ್ಲ ಸರ್. ಈ ರಬ್ಬರ್ ಬ್ಯಾಂಡ್ ತಗೊಂಡು ಈ ತರ ನಾವು ಒಂಥರ ಹೊಡ್ಕೋಬೇಕು ಸರ್. ಹೊಡ್ಕೊಂಡಾಗ ಚುರ್ರ ಅಂತ ಅಲ್ವಾ ನಂಗೆ, ನನ್ನ ಒಳಗಡೆಯಿಂದ ಏನೋ ಒಂದು ಮಾತಾಡ್ತಾ ಇದೆ ಸರ್. ದಟ್ ವಿ ಕಾಲ್ ಅ ಸಬ್ ಕಾನ್ಶಿಯಸ್ ಮೈಂಡ್. ಅದು ಕೇಳ್ತದೆ, ಯಾಕೆ ಹೊಡೆದೆ ಅಂತ ಕೇಳ್ತೇನೆ ನನಗೆ. ನಾನು ಯಾಕೆ ಹೊಡೆದೆ ಅಂದ್ರೆ, ಇಲ್ಲ ನೀ ನಂಗೆ ನೆಗೆಟಿವ್ ಟಾಕ್ಸ್ ಕೊಡ್ತಾ ಇದೆಯಾ ಪ್ರತಿ ಸಾರಿ. ಸೊ ಆ ನೆಗೆಟಿವ್ ಮೈಂಡ್ ಕಂಟ್ರೋಲ್ ಮಾಡ್ದಂಗೆ ಅಂದ್ರೆ ದಿಸ್ ಇಸ್ ಅ ರಬ್ಬರ್ ಬ್ಯಾಂಡ್ ಟೆಕ್ನಿಕ್. ಸೊ ನಾನು 10 ಬಿಟ್ಟು 20 ಸರಿ ನನಗೆ ನೆಗೆಟಿವ್ ಬಂದಾಗ ನಾನು ಪ್ರತಿ ಸಲ ಹಿಂಗೆ ಹೊಡ್ಕೋತಾ ಇರ್ತೀನಿ ಸರ್. ನೋಡಿ ಚೂರ್ ಅಂತ ಇದೆ, ಒಳಗಡೆಯಿಂದ ಕೇಳ್ತಾ ಇರುತ್ತೆ ಅದು. ಸೊ ನಾನು ಒಳಗಡೆಯಿಂದ ಸೆಲ್ಫ್ ಟಾಕ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ನೀ ಎಷ್ಟು ಸರಿ ನೆಗೆಟಿವ್ ಟಾಕ್ ಕೊಡ್ತೀಯಲ್ಲ ಅಷ್ಟು ಸರಿ ನಿಂಗೆ ನಾನು ಹೊಡೆದೇ ಹೊಡಿತೀನಿ.
ನಮ್ಮ ಮೈಂಡ್ ಅನ್ನ ನಮ್ಮ ಬ್ರೈನ್ ಟ್ರೈನ್ ಮಾಡಕ್ ದಿಸ್ ಇಸ್ ಒನ್ ಟೆಕ್ನಿಕ್ ಸರ್. ಓಕೆ, ವಾ 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 ವಾ, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈಗ ನಿಮ್ಮ ಕೈಯನ್ನು ನಾನು ಅಬ್ಸರ್ವ್ ಮಾಡ್ತಿದ್ದೆ, ಒಂದು ಟ್ಯಾಟೂ ಇದೆ ಅಲ್ಲಿ, ಸೇವರ್ ಅಂತ ಏನೋ ಬರ್ದಿದ್ದೀರಾ. ಹೌದು. ಏನದು ಆ ಟ್ಯಾಟೂ? ಅದಕ್ಕೂ ಏನಾದ್ರು ಸೀಕ್ರೆಟ್ಸ್ ಇದೆ ಹೇಗೆ ಅಂತ? ಖಂಡಿತ ಸರ್. ಇಡೀ ಜಗತ್ತಲ್ಲಿ ಇವತ್ತು ಸಕ್ಸಸ್ ಆದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅದನ್ನೇ ನಾನು ಎಲ್ಲರಿಗೂ ಕಲ್ಸ್ಕೊಡ್ತಾ ಇದ್ದೀನಿ ಸರ್. ಓಕೆ. ಇವತ್ತು ತಮ್ಮ ಒಂದು ಹೆಗಡೆ ಸ್ಟುಡಿಯೋ ಮುಖಾಂತರ ಈ ಪಾಡ್ಕಾಸ್ಟ್ ನೋಡೋರು ಏನಾದ್ರೂ ಈ ಟೆಕ್ನಿಕ್ ಸೇವರ್ ಅನ್ನೋ ಟೆಕ್ನಿಕ್ ಏನಾದ್ರೂ ಫಾಲೋ ಮಾಡಿದ್ರೆ ನಿಜವಾಗೂ ಅವ್ರ ಜೀವನ ಸೇವ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಸೇವರ್ ಅಂತಂದ್ರೆ ಎಸ್ ಅಂದ್ರೆ ಮೊದಲೇ ಅರ್ಥ ಸೈಲೆನ್ಸ್, ಅಂದ್ರೆ ಮೆಡಿಟೇಟಿವ್ ಸ್ಟೇಜ್ ಅಲ್ಲಿ ಇರ್ಬೇಕು ಸರ್. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ ಗೊಂದಲ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಸಕ್ಸಸ್ ಆದ ಎಲ್ಲ ವ್ಯಕ್ತಿಗಳು ರೂಲ್ ನಂಬರ್ 1 ಏನ್ ಮಾಡ್ತಾರೆ ಅಂದ್ರೆ ಎವ್ರಿ ಡೇ ಪ್ರತಿನಿತ್ಯ ಧ್ಯಾನ ಮಾಡ್ತಾರೆ. ಸಕ್ಸಸ್ ಆಗ್ಬೇಕಂದ್ರೆ ಸೈಲೆನ್ಸ್ ಅಲ್ಲಿ ಇರ್ತಾರೆ ಸರ್. ಒಂದು ಇಂಗ್ಲಿಷ್ ಒಂದು ಗಾದೆ ಮಾತಿದೆ, ವೆನ್ ಯು ಆರ್ ಇನ್ ದ ಸೈಲೆನ್ಸ್ ದ ಹೋಲ್ ವರ್ಲ್ಡ್ ವಿಲ್ ಸರೆಂಡರ್ ಟು ಯುವರ್ ಫೀಟ್ ಅಂತ ಹೇಳ್ತಾರೆ. ಎಸ್ ಎಸ್, ಕರೆಕ್ಟ್. ಸೊ ಸಕ್ಸಸ್ ಆಗೋ ಫಸ್ಟ್ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಇಟ್ಸ್ ಸೈಲೆನ್ಸ್ ಸರ್. ಹೌದು. ಅದೇ ನೀವು ಬರ್ಕೊಂಡಿರೋದಾ? ಅದೇ ಸೈಲೆನ್ಸ್. ಸೇವರ್, ಎಸ್ ಸ್ಟ್ಯಾಂಡ್ ಫಾರ್ ಸೇವರ್. ಓಕೆ. ಎ ಇದೆ ಅಲ್ವಾ, ಎ ಅಂದ್ರೆ ಅಫರ್ಮೇಷನ್ಸ್ ಹೇಳ್ತೀವಿ. ಓಕೆ. ನೀವು ಎಷ್ಟೋ ಜನ ಇವತ್ತು ಸೆಲೆಬ್ರಿಟೀಸ್ ನೋಡಿರ್ಬೋದು ಅಥವಾ ಸ್ಪಿರಿಚುವಲ್ ಪರ್ಸನಾಲಿಟಿ ನೋಡಿರ್ಬೋದು, ಅವ್ರು ಅನ್ಕೊಂಡಂಗೆ ಆಗ್ತಾರೆ ಅಂತ ಹೇಳ್ತಾರೆ. ಓಕೆ. ಅಂದಕ್ಕೂ ಆಗುವೆ ಅಂತ ಹೇಳ್ತಾರೆ. ಹೌದು ಹೌದು. ಬಿತ್ತಿದ್ರೆ ಬೆಳೆದಕ್ಕೂ ಅಂತಾರೆ. ಸೊ ಅಫರ್ಮೇಷನ್ಸ್ ಅಂದ್ರೆ ಸಕಾರಾತ್ಮಕವಾದ ಸೂಚನೆಗಳು. ಓಕೆ. ಸೊ ಹೇಗೆ ಅಂತಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳೋ ಏನ್ ಅಫರ್ಮೇಷನ್ ಹಾಕೋಬೇಕಂದ್ರೆ ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಟಾಪ್ ಆಫ್ ದ ವರ್ಲ್ಡ್. ನೀವು ನೋಡ್ಬೋದು ಸಂದೀಪ್ ಅವರೇ, ಅದನ್ನ ಕೂಡ ನಾನು ಪರ್ಮನೆಂಟ್ ಆಗಿ ಟ್ಯಾಟೂ ಹಾಕೊಂಡಿದ್ದೀನಿ. ನೀವು ಓದ್ಬೋದು ಬೇಕಾದ್ರೆ. ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಟಾಪ್ ಆಫ್ ದ ವರ್ಲ್ಡ್, ಮನಸ್ಸಾಕ್ಷಿ. ಓಕೆ ಓಕೆ. ಎಸ್ ಎಸ್. ಅಂದ್ರೆ ಇನ್ಸ್ಟೆಡ್ ಆಫ್ ನನ್ನ ಜೀವನ ಹಿಂಗಾಯ್ತಲ್ಲ, ಈ ಗಂಡ, ಈ ಹೆಂಡತಿ, ಈ ಮಕ್ಕಳು ಅಂತ ನೀವು ಗೊರಗೋ ಬಂದು ನಿಮ್ ಬಗ್ಗೆ ನೀವು ಪ್ರೌಡ್ ಆಗಿರ್ಕೊಳ್ಳಿ. ಸೇ ಐ ಆಮ್ ದ ಟಾಪ್ ಆಫ್ ದ ವರ್ಲ್ಡ್, ಐ ಆಮ್ ರಿಚ್. ಇದು 100% ವರ್ಕ್ ಆಗುತ್ತಾ ಸರ್? ಖಂಡಿತ ವರ್ಕ್ ಆಗುತ್ತೆ ಸರ್. ಅಂದ್ರೆ ಇದಕ್ಕೆ ಏನು ಪ್ರತಿದಿನ ನಾವು ಸಮಯ ಕೊಡ್ಬೇಕಾ? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಲ್ಲ ಸರ್, ಒಂದ್ ಸ್ವಲ್ಪ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ ಬಗ್ಗೆ ನೀವು ಪಾಸಿಟಿವ್ ಮಾತಾಡೋದು, ಸೆಲ್ಫ್ ಟಾಕ್. ಓಕೆ. ಇವತ್ತು ಅದ್ರ ಮೇಲೂ ರಿಸರ್ಚ್. ಅದಕ್ಕೆ ನಾನು ಏನ್ ಹೇಳಿದೆ ಸರ್ ಇಲ್ಲಿ, ಫಸ್ಟ್ ಟೆಕ್ನಿಕ್ ಇಸ್ ಅ ಸೈಲೆನ್ಸ್, ಸೆಕೆಂಡ್ ಇಸ್ ಅಫರ್ಮೇಷನ್. ಓಕೆ ಓಕೆ. ಮತ್ತೆ ಮುಂದಿನ ಪದಗಳು? ಮುಂದಿನ ಪದ ಬಂದ್ಬಿಟ್ಟು ವಿಜುವಲೈಸೇಷನ್. ಸೊ ವಿಜುವಲೈಸೇಷನ್ ಒಂದು ಪ್ರಾಕ್ಟಿಕಲ್ ಟೆಕ್ನಿಕ್ ಹೋಗ್ತೀನಿ. ಏನ್ ಸಂದೀಪ್ ಅವ್ರ ಇದು? ಲಿಂಬು. ಲಿಂಬುನ ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಎಲ್ಲೋ ಇದೆ, ಲಿಂಬೆನ್ ಅಲ್ವಾ? ಓಕೆ. ಒಂದ್ ಸ್ವಲ್ಪ ಕಣ್ ಮುಚ್ಕೋತೀರಿ ನೀವು. ಓಕೆ ಓಕೆ, ಕಣ್ ಮುಚ್ಕೊಳ್ಳಿ. ಸ್ವಲ್ಪ ಲಾಂಗ್ ಬ್ರೆತ್ ಮಾಡಿ, ದೀರ್ಘ ಉಸಿರು ತಗೊಂಡು ಉಸಿರು ಬಿಡಿ. ಓಕೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಂದೀಪ್ ಅವರೇ, ನೀವು ನಿಧಾನವಾಗಿ ಈ ಪಾಡ್ಕಾಸ್ಟ್ ಸ್ಟುಡಿಯೋ ಇಂದ ನಿಮ್ ಮನೆಗೆ ಹೋಗ್ತಾ ಇದ್ದೀರಾ. ನಿಮ್ ಮನೆ ಡೋರ್ ತೆಗಿತಾ ಇದ್ದೀರಾ. ನಿಧಾನವಾಗಿ ಡೋರ್ ತೆಗೆದು ನಿಮ್ ಮನೆ ಕಿಚನ್ಗೆ ಹೋಗ್ತಾ ಇದ್ದೀರಾ. ಓಕೆ. ಕಿಚನ್ಗೆ ಹೋಗಿ ನಿಧಾನವಾಗಿ ನಿಮ್ ಫ್ರಿಡ್ಜ್ ಓಪನ್ ಮಾಡ್ತಾ ಇದ್ದೀರಾ. ಓಕೆ. ಇಮ್ಯಾಜಿನ್ ಮಾಡ್ತಾ ಹೋಗಿ, ಕಲ್ಪನೆ ಮಾಡ್ತಾ ಹೋಗಿ. ಈಗ ನಿಧಾನವಾಗಿ ನಿಮ್ಮ ಫ್ರಿಡ್ಜ್ ಓಪನ್ ಮಾಡಿದ್ದೀರಾ. ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಲಿಂಬೆ ಹಣ್ಣಿದೆ ನೋಡಿ, ದಪ್ಪಾಗಿ ರಸ ಬರುತ್ತೆ, ಲಿಂಬೆ ಹಣ್ಣಿದೆ. ಕರೆಕ್ಟಾ? ನಿಧಾನವಾಗಿ ಲಿಂಬೆ ಹಣ್ಣು ತಗೊಳ್ಳಿ. ಅಲ್ಲಿ ಪಕ್ಕಕ್ಕೆ ಚಾಕು ಇದೆ. ನಿಧಾನವಾಗಿ ಆ ಲಿಂಬೆ ಹಣ್ಣನ್ನ 2 ಹೋಲ್ಡ್ ಮಾಡಿ, ಚಾಕುನ 2 ಹೋಲ್ಡ್ ಮಾಡಿ. ಈಗ ಅರ್ಧ ಲಿಂಬೆ ಹಣ್ಣನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ, ನಿಮ್ ನಾಲ್ಗೆ ಮೇಲೆ ಹಿಂಡ್ಕೊಳ್ಳಿ. ನೋಡೋಣ ಸಂದೀಪರೇ, ಆ ಹುಳಿ ರಸ ಬರ್ತಾ ಇದೆ, ತುಂಬಾ ಹುಳಿ ಇದೆ. ಹೌದು. ಇನ್ನೊಂದು ಅರ್ಧ ಲಿಂಬೆ ಮತ್ತೆ ಹಿಂಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆ ಹುಳಿ ತುಂಬಾ ಆಗ್ತಾ ಇದೆ, ನಾಲ್ಗೆಗೆ ಇನ್ನೊಂದ್ ಚೂರು ಹುಳಿ ಆಗ್ತಾ ಇದೆ. ಪೂರ್ತಿ ಸಂಪೂರ್ಣವಾಗಿ ಲಿಂಬೆ ಹಿಂಡ್ಕೊಳ್ಳಿ. ಓಕೆ ಓಕೆ. ಈಗ ತುಂಬಾ ಹುಳಿ ಅದು ರಸ ಬಿಡ್ತಾ ಇದೆ ನಾಲ್ಗೆ ಮೇಲೆ ಎಲ್ಲ. ಓಕೆ ಓಕೆ. ನಾವು ಸ್ಟಾಪ್. ಅಲ್ಲಿಂದ ಮತ್ತೆ ತಿರ್ಗಾ ಈ ನಾವು ಪಾಡ್ಕಾಸ್ಟ್ ಲೈವ್ ಆಗಿ ಬರೋಣ ಮತ್ತೆ. ಬಾಯಲ್ಲೆಲ್ಲ ನೀರು ಬಂತ ಸಂದೀಪ್ ಅವರೇ? ಹುಳಿ ಹುಳಿ ಅನುಭವ ಆಗ್ತಾ ಇದೆಯಾ? ಹೌದು. ನೀರ್ ಅಷ್ಟೇ ಅಲ್ಲ. ಹಾಗಾದ್ರೆ ನನ್ಗೆ ಹೇಳಿ ಸಂದೀಪ್ ಅವ್ರೆ, ನಾವ್ ಇಲ್ಲಿ ಏನಾದ್ರು ಮ್ಯಾಜಿಕ್ ಮಾಡ್ದ? ಇಲ್ಲ. ಇಲ್ಲಿ ಲಿಂಬೆ ಹಣ್ಣು ಇಲ್ಲ, ಬಟ್ ನೀವು ಕಲ್ಪನೆ ಮಾಡ್ಕೊಂಡ್ರಿ. ಕರೆಕ್ಟಾ? ಬಟ್ ನಿಮ್ಗೆ ಹುಳಿ ಅನ್ನೋ ಸತ್ಯ ಇದೆಯಲ್ಲ, ಕರೆಕ್ಟ್. ಆ ಫೀಲಿಂಗ್ಸ್ ಬರ್ತಾ ಇದೆ, ರಸ. ಸೊ ಎಷ್ಟೋ ಜನಕ್ಕೆ ವಿಜುವಲೈಸೇಷನ್ ಅಂತ ಕರಿತೀವಿ ಸಂದೀಪ್ ಅವ್ರೆ. ವಿಜುವಲ್ ಅಂದ್ರೆ ನಾವ್ ಎಷ್ಟೋ ಸರಿ ಜೀವನದಲ್ಲಿ ಇದೇ ತಪ್ಪು ಮಾಡ್ತೀವಿ. ಸೊ ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ ರಾಬಿನ್ ಶರ್ಮಾ ಒಂದ್ ಕಡೆ ಯೂಸ್ ಮಾಡ್ತಾರೆ. ಅಂದ್ರೆ ಈ ಜಗತ್ನಲ್ಲಿ ಇವತ್ತು ನೀವು ಇಷ್ಟು ದೊಡ್ಡ ಪ್ರಮಾಣ ಹೆಗ್ಗಡೆ ಸ್ಟುಡಿಯೋ ಲಕ್ಷಾಂತರ ಬಿಲಿಯನ್ಸ್ ಆಗ್ಬೇಕಂದ್ರೆ ನೀವು ಮೋಸ್ಟ್ಲಿ ಎಲ್ಲೋ 10 ವರ್ಷದಿಂದ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಿ, ಮನಸ್ಸಿನ ಒಳಗಡೆ ಒಂದು ಎಲ್ಲೋ ಒಂದು ವಿಜುವಲೈಸ್ ಮಾಡ್ಕೊಂಡಿದ್ರಿ. ಇವತ್ತು ಅದು ನಡೀತಾ ಇದೆ. ಇವತ್ತು ನಿಮ್ ಜೊತೆ ನಾವು ಕಾರಲ್ಲಿ ಬರ್ಬೇಕಾದ್ರೆ ಕೂಡ ನೋಡಿದೆ, ಎಷ್ಟೋ ಜನ ನಿಮ್ಗೆ ಹೆಗ್ಗಡೆ ಸ್ಟುಡಿಯೋ ಅಂತ ಇದ್ರು. ಅಂದ್ರೆ ಆ ಒಂದು ಚಿತ್ರ ನಿಮ್ ಮನಸ್ಸಲ್ಲಿ ಮುಂಚೆ 10 ವರ್ಷದಿಂದ ಹುಟ್ಟಿದ್ದು ಇವತ್ತು ಇಷ್ಟು ದೊಡ್ಡದಾಗಿ ನಡೀತಾ ಇದೆ. ಸೊ ವಿಜುವಲೈಸೇಷನ್
ವಿಜುವಲೈಸೇಷನ್ ಅಷ್ಟು ಶಕ್ತಿ ಇದೆ, ಕಲ್ಪನೆಗೆ. ಅದಕ್ಕೆ ಇವ್ರು ಹೇಳ್ತಾರೆ, ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ಮೋರ್ ಪವರ್ಫುಲ್ ನಾಲೆಜ್ ಅಂತ ಹೇಳ್ತಾರೆ. ಎಸ್, ಇದ್ರ ಮೇಲೆ ನಂಗೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನ ಕೇಳ್ತೀನಿ. ಪ್ಲೀಸ್. ಅದಕ್ಕೂ ಮುಂಚೆ ಇನ್ನೆರಡು ವರ್ಡ್ಗಳ ಬಗ್ಗೆ ಹೇಳಿ ಸರ್. ಈಗ SAV ಆಯ್ತು, ಹೌದು. ಮುಂದೆ ಇ ಬರುತ್ತೆ. ಇ ಅಂತಂದ್ರೆ ಇ ಸ್ಟ್ಯಾಂಡ್ ಫಾರ್ ಎಕ್ಸರ್ಸೈಸ್. ಸಿ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ನೋಡಿ ಒಂದು ಬಾಡಿ ಹೇಗಿರುತ್ತೆ, ಫಿಟ್ ಆಗಿರ್ತಾನೆ. ಎವ್ರಿ ಡೇ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ, ಎವ್ರಿ ಡೇ ಸೂರ್ಯ ನಮಸ್ಕಾರ ಮಾಡ್ತಾರೆ, ಎವ್ರಿ ಡೇ ವಾಕಿಂಗ್ ಮಾಡ್ತಾರೆ, ಎವ್ರಿ ಡೇ ಜಾಗಿಂಗ್ ಮಾಡ್ತಾರೆ, ಅಥವಾ ದೇ ಡೂ ಸಮ್ ಫಿಸಿಕಲ್ ವರ್ಕ್ ಆಕ್ಟಿವಿಟೀಸ್ ಗಳು ಇದೆ. ಇ ಸ್ಟ್ಯಾಂಡ್ ಫಾರ್ ಎಕ್ಸರ್ಸೈಸ್. ಅಂಡ್ ಲಾಸ್ಟ್ ಆರ್ ಬಂದ್ಬಿಟ್ಟು ರೀಡಿಂಗ್ ದ ಬುಕ್ಸ್. ರೀಡರ್ಸ್ ಆರ್ ದ ಲೀಡರ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ಎಂಟೈರ್ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು. ಇವತ್ತು ನಿಮ್ಮ ಈ ಪಾಡ್ಕಾಸ್ಟ್ ಮುಖಾಂತರ ನೋಡೋ ಪ್ರತಿಯೊಬ್ಬರು ಆಡಿಯನ್ಸ್ಗೆ ನಾನು ಹೇಳೋದೇನಂದ್ರೆ, ನಿಮ್ ಜೀವನದಲ್ಲಿ ಸಕ್ಸಸ್ ಆಗಬೇಕು, ಫಾಲೋ ದಿಸ್ ಟೆಕ್ನಿಕ್. ಎಸ್, ಇದು ನೀವೇ ಸೃಷ್ಟಿ ಮಾಡ್ಕೊಂಡಿದ್ದ, ಅದನ್ನ ನೀವೇ ಬರ್ಕೊಂಡಿದ್ದ ಹೆಂಗೆ, ಅಥವಾ ಯಾರಾದ್ರೂ ಹೇಳಿದ್ದ, ಇದು ಯಾವ ರೀತಿ? ಇದರಲ್ಲಿ ತುಂಬಾ ರಿಸರ್ಚ್ ಆಗಿದೆ ಆಕ್ಚುಲಿ. there are too many techniques. ಇದನ್ನ ಬುಕ್ಸ್ ಕೂಡ ಬರ್ದಿದ್ದಾರೆ. ಹೌದು, ಸೇವರ್ ಅಂತ ಬುಕ್ಕೇ ಬರ್ದಿದ್ದಾರೆ. ಅಂದ್ರೆ ನಾವು ಸಕ್ಸಸ್ ಆದಂತ ವ್ಯಕ್ತಿ ಜೀವನ ಹೇಗಿರುತ್ತೆ ಅಂತ ನೋಡ್ತಾ ಹೋದಾಗ, ಅವನು ಪ್ರತಿದಿನ ಧ್ಯಾನ ಮಾಡ್ತಾನೆ, ಪ್ರತಿದಿನ ಅಫರ್ಮೇಷನ್ ಅನ್ಕೊಂತಾನೆ, ಪ್ರತಿದಿನ ಅವ್ನ ಜೀವನಕ್ಕೆ ಮುಂದೆ ಏನಾಗಬೇಕು ಸ್ಪಷ್ಟವಾದ ವಿಜುವಲೈಸೇಷನ್ ಇದೆ. ಎಸ್, ನೀವು ಹೇಳಿದ್ರಿ ವಿಜುವಲೈಸೇಷನ್ ಇದೆ, ಅವನು ಅಂದ್ಕೋಬೇಕು, ಅದಾಗತ್ತೆ ಅಂತ. ತುಂಬಾ ಜನ ಅನ್ಕೊಂತಾರೆ ಸರ್, ಕೆಲವ್ರು ಆಗೋದೇ ಇಲ್ಲ. ನಾನು ಅನ್ಕೊಂಡಿದ್ದೀನಿ ಸರ್, ನನಗೆ ಆಗ್ಲೇ ಇಲ್ಲ, ನೀವು ನೋಡಿದ್ರು ಕಾರ್ಯಕ್ರಮದಲ್ಲಿ ಹಿಂಗೆ ಹೇಳ್ತಿರಲ್ಲ ಅಂತ ನಮ್ಮ ಕಾರ್ಯಕ್ರಮಕ್ಕೂ ಕಮೆಂಟ್ಸ್ ಹಾಕೋರು ನಾನು ನೋಡಿದ್ದೀನಿ. ಈ ಬಗ್ಗೆ ಆಧ್ಯಾತ್ಮಿಕವಾಗಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ತರದೊಂದು ಕಾಮನ್ ಫ್ಯಾಕ್ಟರ್ ಪ್ರಶ್ನೆ ಬಂದೇ ಬರುತ್ತೆ ನಮ್ಗೆ. ಈಗ ಇಂಥವ್ರಿಗೆ ನಾವು ಏನ್ ಹೇಳೋದು? ಯಾಕೆ ಎಲ್ಲರದ್ದು ಅನ್ಕೊಂಡಿದ್ದ ಆಗೋದಿಲ್ಲ, ಎಲ್ಲರಿಗೂ ಯಾಕೆ ಆಗೋದಿಲ್ಲ? ಸಂದೀಪ್ ಅವರು, ನೀವು ನಂಬಲ್ಲ, ನಾನು ಲಾಸ್ಟ್ ಮಂತ್ ನಿಮ್ಮ ಮನೆ ಬಂದಾಗ ಇಲ್ಲಿ ಬಂದು ಕೂತ್ಕೊಂಡಾಗ ನಾನು ಸ್ಟೇಜ್ ಮೇಲೆ ಅನ್ಕೊಂಡಿದ್ದೆ ಈ ವೇದಿಕೆ ಮೇಲೆ ನಾನು ಪಾಡ್ಕಾಸ್ಟ್ ಕೊಡ್ಬೇಕಂತ ಹೇಳಿ. ನನ್ನ ಜೊತೆ ಆಯ್ತಲ್ಲ ಹಾಗಾದ್ರೆ ಈಗ. ಹೌದು. ಸಿ, ಏನ್ ತಪ್ಪು ಮಾಡ್ತಾ ಇದ್ದಾರೆ, ಈ ವಿಜುವಲೈಸೇಷನ್ ಅನ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಅನ್ನೋದು ದ ಸೀಕ್ರೆಟ್ ಅಂತ ಅನ್ಬೋದು. ಎಲ್ಲರೂ ತಪ್ಪು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ವೇದಲ್ಲಿ ಹೋಗ್ತಾ ಇದ್ದಾರೆ. ಆಕ್ಚುಲಿ ದೇರ್ ಇಸ್ ಅ ಟೆಕ್ನಿಕ್ ಕಾಲ್ಡ್ ಆಸ್ ಮಸಲ್ ಮೆಮರಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಮಸಲ್ ಮೆಮರಿ ಅಂದ್ರೆ, ನೀವು ನಿಜವಾಗೂ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ನೀವು ಗೋಲ್ ನ ಸ್ಪಷ್ಟವಾಗಿ ಬರ್ದಿಡ್ಬೇಕಂತೆ. ಅಂಡ್ ಅನ್ರಿಟನ್ ಇಸ್ ಗೋಲ್ ಓನ್ಲಿ ವಿಶ್ ಅಂತ ಹೇಳ್ತೀವಂತೆ. ಈಗ ನಾನು ಇಲ್ಲಿಂದ ನಮ್ಮ ಊರ್ ಗೋಕಾಕ್ ಹೋಗ್ಬೇಕು. ಗೋಕಾಕ್ ಹೋಗ್ಬೇಕಂದ್ರೆ ಸುಮಾರು ರೂಟ್ ಇದೆ, ಶಿವಮೊಗ್ಗ ಮೇಲೆ ಹೋಗ್ಬೋದು, ದಾವಣಗೆರೆ ಮೇಲೆ ಹೋಗ್ಬೋದು. ಬಟ್ ನನ್ ಕರೆಕ್ಟ್ ಆಗಿ ಮ್ಯಾಪ್ ಹಾಕಿದ್ರೆ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೇವೆ. ಕರೆಕ್ಟ್ ಹಂಗೆ ಈ ಗೋಲ್ಸ್ ನಮ್ ಜೀವನದಲ್ಲಿ ಅಚೀವ್ ಮಾಡ್ಬೇಕಂದ್ರೆ ಮಸಲ್ ಮೆಮರಿ ಅಂತ ಟೆಕ್ನಿಕ್ ಹೇಳ್ತೀನಿ. ಮಸಲ್ ಮೆಮರಿ ಅಂದ್ರೆ ನೀವು ಪ್ರತಿದಿನ ಗೋಲ್ಸ್ ನ ಬರ್ದಿಡ್ಬೇಕು. ಒಂದು ರೂಲ್ ನಂಬರ್ 1, ಪ್ರತಿದಿನ ಗೋಲ್ ನ ಅನ್ಕೋಬೇಕು ನೀವು. ಅಂದ್ರೆ ಐ ರೀಚ್ ಮೈ ಗೋಲ್ಸ್, ಐ ಅಚೀವ್ ಮೈ ಗೋಲ್ಸ್, ಐ ಆಮ್ ಸಕ್ಸಸ್, ಐ ಆಮ್ ಟಾಪ್ ಆಫ್ ದ, ಐ ಆಮ್ ಗ್ರೇಟ್ ಅಂತ ನೀವು ಅನ್ಕೋಬೇಕು. ಇನ್ನು ಮೂರನೇದು ಏನ್ ಮಾಡ್ಬೇಕಂದ್ರೆ, ಆ ಗೋಲ್ ನ ಸ್ಪಷ್ಟವಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಈ ಮೂರು ಮಾಡ್ಬೇಕು. ಒಂದು ಗೋಲ್ ನ ಬರ್ದಿಡ್ಬೇಕು, ಒಂದು ಗೋಲ್ ನ ಇಮ್ಯಾಜಿನ್ ಮಾಡ್ಕೋಬೇಕು, ಒಂದು ಪ್ರತಿದಿನ ನಿಮ್ ಗೋಲ್ ನ ಹೇಳ್ಬೇಕಂತೆ. ಕರೆಕ್ಟ್. ಇವು ಮೂರು ಮಾಡಿದಾಗ ಈ ಗೋಲ್ಸ್ ಅಚೀವ್ ಆಗುತ್ತೆ. ಇವು ಮೂರು ಮಾಡ್ಲೇಬೇಕು, ಸುಮ್ನೆ ಅನ್ಕೊಂಡ್ರೆ ಅದಾಗುವಂಥದ್ದಲ್ಲ. ನಾನು ಮಂತ್ರದಲ್ಲಿ ಮಾವಿನಕಾಯಿ ಏನಾದ್ರು ಉದುರ್ದ ಸಂದರ್ಭ ಇಲ್ಲ. ಎಸ್ ನೋಡಿ, ಇದನ್ನ ತಿಳ್ಕೊಳ್ಳದೆ ನಾವು ಕೆಲವೊಂದು ಮೆಸೇಜ್ಗಳನ್ನು ಮಾಡ್ತೀವಿ. ಇಲ್ಲ ನಾನು ಅನ್ಕೊಂಡೆ ಇದು ಆಗ್ಲೇ ಇಲ್ಲ ಅಂತ ಅನ್ಕೊಂತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನಿಮ್ಮ ಒಂದು ವಿಡಿಯೋಸ್ಗಳಲ್ಲಿ ಅಬ್ಸರ್ವ್ ಮಾಡಿದ್ದು, ಇತ್ತೀಚೆಗೆ ಮೂಢನಂಬಿಕೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಇದ್ರ ಬಗ್ಗೆ ಯಾಕೆ ಜನಗಳಲ್ಲಿ ಈ ಒಂದು ಅರಿವನ್ನ ಬಿತ್ತಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ತು ಸರ್? ಸಿ ಸಂದೀಪ್ ಅವ್ರು, ನಾನು ಹೇಳ್ತೀನಿ ಅಗೇನ್ ಮತ್ತೆ ಲಿಂಬು ಅಂತ ಹೇಳ್ತೀನಿ. ಎಷ್ಟೋ ಜನ ನಾನು ಹೇಳ್ತೀನಿ, ಈ ಲಿಂಬೆ ಹಣ್ಣು ಯಾರಾದ್ರೂ ಜೀವನ ಬದಲಾಯಿಸಲ್ಲ. ಹಂಗಂದ್ರೆ ಇವತ್ತಿನ ನಿಮ್ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಆಶ್ರಮ ಬನ್ನಿ, ಲಿಂಬೆ ಹಣ್ಣು ಕೊಡ್ತೀನಿ, ತಗೊಳ್ಳಿ, ಉದ್ಧಾರ ಆಗ್ತೀರಿ ಅಂತ ಹೇಳ್ತೀನಿ. ಹೌದು, ಕರೆಕ್ಟಾ? ಬಟ್ ಇದೇ ಲಿಂಬೆ ಹಣ್ಣು ಎಷ್ಟೋ ಜನನ ಸೈಕಾಲಜಿಕಲ್ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸುಮ್ನೆ ಹಿಂಗ ಅವ್ರ ಮನೆ ಮುಂದೆ ಹೋಗೋದು ಬಿಡಿ, ಯಾರಾದ್ರೂ ಮನೆ ಮುಂದೆ ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿ. ನಾಳೆ ಮನೆ ಏರಿಯಾನೇ ಪ್ರಮಾಣ ಮಾಡ್ತಾನೆ. ಹೌದು, ಎಲ್ಲದಕ್ಕೂ ಕೂಡ ಮನಸ್ಸು. ಕರೆಕ್ಟ್. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ತರ ಎಲ್ಲೋ ಲಿಂಬೆಹಣ್ಣು ಹೋಗದಿರ್ಲಿ, ಅಥವಾ ಈ ತರ ಏನೋ ಮೂಢನಂಬಿಕೆ, ಮಾಟ ಮಂತ್ರ ಅಂತಾರಲ್ಲ. ಎಸ್, ವಿ ಬಿಲೀವ್ ದೇರ್ ಆರ್ 2 kinds ಆಫ್ ಮೈಂಡ್. ಅಗೇನ್, ವೀಕ್ ಮೈಂಡ್, ಸ್ಟ್ರಾಂಗ್ ಮೈಂಡ್. ಯಾರು ವೀಕ್ ಮೈಂಡ್ ಇರ್ತಾರಲ್ಲ ಅವರು ಹೆದರೋಗ್ಬಿಡ್ತಾರೆ. ಯಾರು ಸ್ಟ್ರಾಂಗ್ ಮೈಂಡ್ ನಮ್ತರ ಇರ್ತಾರಲ್ಲ, ಈ ಲಿಂಬೆಹಣ್ಣನ್ನು ಕುಡಿದು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಸಂದೀಪ್ ಅವರೇ, ನೀವು ನೋಡಿದ್ರಿ ಎಷ್ಟೋ ಜನ ಲಿಂಬೆಹಣ್ಣು ಹಿಡ್ಕೊಂಡು. ನಿಮ್ ಪ್ರಕಾರ ಈ ಲಿಂಬು ಈ ರೋಡಲ್ಲೆಲ್ಲ ಏನೇನೋ ನೀವಾಳಿಸಿ ಹಾಕೋದು, ಸುತ್ಸಿ ಹಾಕೋದು, ಈ ತರ ಎಲ್ಲ ಮಾಡ್ತಾರಲ್ಲ, ಇವೆಲ್ಲ ವರ್ಕ್ ಆಗೋದಿಲ್ಲ ಅಂತೀರಿ ಹಾಗಾದ್ರೆ? ಥಾಟ್ ಮೇಲೆ ವರ್ಕ್ ಆಗುತ್ತೆ. ಅಗೇನ್, ಇಟ್ಸ್ ಅ ಥಾಟ್ ಪ್ರೊಸೆಸ್. ಇಟ್ಸ್ ಅ ಥಾಟ್ ಪ್ರೊಸೆಸ್. ಈಗ ನೀವು ಹೈವೇಲಿ ಯಾವ್ದಾದ್ರು ಊರ್ಗ್ ಹೋಗ್ತಿರ್ತೀರಾ, ಅಲ್ಲಿ ಹೇಳ್ತಿರ್ತಾರೆ, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಆಕ್ಸಿಡೆಂಟ್ ಸುಮಾರಾಗಿದೆ, ಅಲ್ಲಿ 1 ನಿಮಿಷ ಕಾರ್ ನಿಲ್ಸ್ಕೊಂಡು ಹೋಗ್ಬೇಕಂತೆ. ಹೌದು. ಅವನು ಕಾರ್ ನಿಲ್ಸ್ಲಿ ಬಿಡ್ಲಿ, ಆ ಥಾಟ್ ಬರುತ್ತಲ್ಲ, ಆ ಥಾಟ್ ಅಲ್ಲಿ ಹಂಗೆ ಹೊಡ್ಕೊಂಡು ಹೋದಂದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವ್ನ ಥಾಟೇ ಅವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ನೋಡುವಂತ ಎಲ್ಲರಿಗೂ ನಿಮ್ ಮನಸ್ ಸಾಕ್ಷಿರಿ. ಇವತ್ತು ಹಂಗಂದ್ರೆ ನಾವು ಇವತ್ತು ಸೋ ಕಾಲ್ಡ್ ಸೈನ್ಸ್ ನ ನಂಬ್ತೀವಿ. ಮುಂದುವರೆದ ದೇಶದಲ್ಲಿ ಎಲ್ಲಾ ಕಡೆ ಲಿಂಬೆಹಣ್ಣು ಇಟ್ಕೊಂಡು ಮತ್ತೆ US UK ಆಸ್ಟ್ರೇಲಿಯಾದವ್ರು ಅದನ್ನ ಮಾಡ್ಬೋದಲ್ಲ.
ನಾವು ಇಂಡಿಯನ್ಸ್ ಬಹಳ ಬೇಗ ನಂಬ್ತೀವಿ ಎಲ್ಲದನ್ನು ಕೂಡ. ಕರೆಕ್ಟ್. ಈಗ ನೀವು ಮೈಂಡ್ ಕಂಟ್ರೋಲ್ ಆಗೋದಕ್ಕೆ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಟ್ರಿ. ಹೌದು. ಇನ್ನು ಬೇರೆ ಯಾವ್ದಾದ್ರು ವಿಚಾರಕ್ಕೆ ಇನ್ನೊಂದು ಟಿಪ್ಸ್ ಅನ್ನ ಕೊಡಬಹುದಾ ಸರ್ ನಮ್ಮ ಕಾರ್ಯಕ್ರಮದಲ್ಲಿ? ಖಂಡಿತ ಬೇರೆ ಯಾವ ಸರ್. ವಿಚಾರಕ್ಕೆಲ್ಲ ನೀವು ಇದ್ ಮಾಡ್ತೀರಿ ಅಂತ? ಸೊ ಬೇಸಿಕ್ಲಿ ಏನಿದೆ ಅಂದ್ರೆ ಈ ಮನಸ್ಸನ್ನ ಎಂತ ಅದ್ಭುತವಾಗಿದೆ ಅಂದ್ರೆ ಈ ಮನಸ್ಸನ್ನ ನಮ್ಗೆ ಗೊತ್ತೇ ಇಲ್ಲ ಹೇಗೆ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳಿ. ಓಕೆ ನಾವು ಕನ್ನಡದಲ್ಲಿ ಹಿಂದಿಯಲ್ಲಿ ಒಂದು ಮಾತು ಹೇಳ್ತೇವೆ, ನಮ್ಮ ಮನಸ್ಸು ಹೇಗಪ್ಪ ಅಂದ್ರೆ ರಾಮು ಕಾಕ ಅಂತ ಹೇಳ್ತೇವೆ, ಓಕೆ ಅಥವಾ ಅಲಾವುದ್ದೀನ್ ಜೀನಿ ಅಂತ ಕರಿತೇವೆ ನಾವು. ಸೊ ನಮ್ಮ ಮನಸ್ಸಿಗೆ ಜಸ್ಟ್ ಒಂದು ಕಮಾಂಡ್ ಕೊಡಿ, ಒಂದು ಅಫರ್ಮೇಶನ್ ಹಾಕಿ ನೀವು ಅಚೀವ್ ಮಾಡ್ತೀರಾ ಸಂದೀಪ್ ಅವರೇ. ಹಾಗಾದ್ರೆ ಮನಸ್ಸನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಂತಿದೆ. ವಿ ಹ್ಯಾವ್ 2 kinds ಆಫ್ ಮೈಂಡ್. ಇದು ನಾವೇನ್ ನೋಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಕೇಳ್ತಾ ಇದ್ದೀವಿ, ಇದು ಕಾನ್ಶಿಯಸ್ ಮೈಂಡ್. ನಮ್ದು ಇನ್ನೊಂದು ಪವರ್ ಇದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಸೂಕ್ತ ಮನಸ್ಸು ಅಂತ ಕರಿತೀವಿ, ಅಂತರ್ ಮನಸ್ಸಿನ ಅದ್ಭುತ ಲೋಕ ಅಂತ ಕರಿತೀವಿ. ಈಗ ನೋಡಿ, ಸಮುದ್ರದ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಏನಾದ್ರೂ ಸಿಗತ್ತಾ ಸಂದೀಪ್ ಅವರೇ? ಇಲ್ಲ. ಸಮುದ್ರ ಒಳಗಡೆ ಹೋದಾಗ ಮಾತ್ರ ಸಿಗತ್ತೆ. ಹೌದು, ವಿ ಗೆಟ್ ಆಲ್ ಸತ್ಯ. ಕರೆಕ್ಟಾ? ಹಾಗೆ ನಾವು ಹೊರಗಡೆ ನಿಂತ್ರೆ ಏನ್ ಗೊತ್ತಾಗಲ್ಲ ಸಂದೀಪ್ ಅವರೇ. ನಮ್ಮ ಮನಸ್ಸು ಒಳಗಡೆ ಹೋದ್ರೆ, ಆ ಸೂಕ್ತ ಮನಸ್ಸು ಒಳಗಡೆ ಹೋದ್ರೆ ಎವ್ರಿಥಿಂಗ್ ಇಸ್ ಅಬಂಡೆನ್ಸ್ ಇದೆ. ಸೊ ಹಾಗೆ ಆ ಅಬಂಡೆನ್ಸ್ ರೀಚ್ ಆಗೋಕೆ ಏನಪ್ಪಾ ಅಂದ್ರೆ ಒಂದೇ ಒಂದ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ದೇರ್ ಇಸ್ ಒನ್ ಟೆಕ್ನಿಕ್. ಆ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ನಾವು 369 ಅಂತ ಕೂಡ ಕರಿತೀವಿ ಅದಕ್ಕೆ. ನೀವು ಎಷ್ಟೋ ಸರಿ ನಿಮ್ಮ ಪಾಡ್ಕಾಸ್ಟ್ ಅಲ್ಲೂ ಕೇಳಿದ್ದೇವೆ. ಸೊ ನಿಮ್ ಗೋಲ್ಸ್ ನೀವು ಅಚೀವ್ ಮಾಡ್ಬೇಕು ಅಂತಂದ್ರೆ ಹ್ಯಾಂಡ್ ರೈಟಿಂಗ್ ಇಸ್ ಅ ಮೈಂಡ್ ರೈಟಿಂಗ್ ಅಂತ ಹೇಳ್ತೀವಿ ನಾವು. ನೀವು ಬರೆದು ಅನ್ಕೊಂಡು ಮಾಡಿ. ಸೊ 3 ಅಂತಂದ್ರೆ ನೀವು ಏನೋ ಒಂದು ಗೋಲ್ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ ಆಗಿ ಒಂದು ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಳ್ಳಿ. ಸೊ ನಿಮ್ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ. ಬೆಳಗ್ಗೆ 3 ಟೈಮ್ ಬರೀರಿ, ಮಧ್ಯಾಹ್ನ 6 ಟೈಮ್ ಬರೀರಿ, ರಾತ್ರಿ 9 ಟೈಮ್ ಬರೀರಿ. ಈ ತರ 41 days ಮಾಡ್ಬೇಕು ಸಂದೀಪ್ ಅವ್ರೆ. 369 ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಾವ್ ಏನ್ ಇದ್ ಮಾಡ್ಬೇಕು ಅದನ್ನು ಬರಿಬೇಕು. ಓಕೆ, ಅಂದ್ರೆ ಅನ್ಕೋಕ್ಕಿಂತ ಬರಿಬೇಕು. ಹ್ಯಾಂಡ್ ರೈಟಿಂಗ್ ಇಸ್ ಅ ಮೈಂಡ್ ರೈಟಿಂಗ್ ಅಂತ ಹೇಳ್ತೀನಿ ನಾನು. ಓಕೆ ಅಂದ್ರೆ ನಾವು ಬರ್ದಾಗ ಅದು ಮನಸ್ಸಲ್ಲಿ ಇರುತ್ತೆ, ಕೂರುತ್ತೆ ಅಂತ. ಖಂಡಿತ. ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ ಸಂದೀಪ್ ಅವ್ರೆ. ನಾನು ಎಷ್ಟೋ ಜನ ಕೌನ್ಸಿಲಿಂಗ್ ಮಾಡಿದಾಗ ಈ ತರ ಹೇಳ್ಕೊಟ್ಟಿದ್ದೀನಿ. ಇವತ್ತು ಮದ್ವೆ ಆಗಲ್ದವ್ರು ಮದ್ವೆ ಆಗಿದೆ, ಚೆಕ್ ಬರೀರಿ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ. ಅಡ್ವಾನ್ಸ್ ಆಗಿ ನಿಮ್ಗೆ ಎಷ್ಟು ಬೇಕಷ್ಟು ಚೆಕ್ ಬರ್ದು ಎವ್ರಿ ಡೇ ವಿಜುವಲೈಸ್ ಮಾಡಿ ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಕ್ರೋರ್ಸ್ ಗಟ್ಲೆ ದುಡ್ಡು ಅಚೀವ್ ಮಾಡಿದವರು ಇದ್ದಾರೆ. ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಟೆಲಿಪತಿ ಅಂತ ಅನ್ಬೋದು, ಅಥವಾ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಬ್ರು ಚೆನ್ನೈಯಿಂದ ಒಬ್ರು ಲೇಡಿ ಫೋನ್ ಮಾಡಿದ್ರು. ಗುರುಗಳೇ, ನೀವು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ವರ್ಕ್ ಆಯ್ತು ಅಂತಂದ್ರೆ. ನಾನು ಏನ್ ಹೇಳ್ಕೊಟ್ಟಿದ್ದೆ ಅಮ್ಮ? ಇಲ್ಲ, ನೀವು ಮನಸ್ಸಿಗೆ ಅನ್ಕೊಳ್ಳಿ, ಅವ್ರು ಯಾವುದೋ ಒಂದು ಕೇಸಲ್ಲಿ ಅಥವಾ ಏನೋ ಒಂದು ಅವ್ರಿಗೆ ಏನೋ ಸಮಸ್ಯೆ ಆಗಿತ್ತಂತೆ, ಅದು 1 ಲಕ್ಷದ ಎಷ್ಟೋ ಟ್ಯಾಕ್ಸ್ ತುಂಬೋದು ಬಂದಿತ್ತಂತೆ. ಅವ್ರ ಮನಸ್ಸಲ್ಲಿ ಅನ್ಕೊಂಡಿರುತ್ತೆ, ನಾನು ಏನೂ ತಪ್ಪೇ ಮಾಡಿಲ್ಲ, ನಾನು ಯಾಕೆ ಟ್ಯಾಕ್ಸ್ ತುಂಬಬೇಕು? ದ ನೆಕ್ಸ್ಟ್ ಡೇ ಕಾಲ್ ಬರುತ್ತೆ ಅವ್ರಿಗೆ, ಆ ಟ್ಯಾಕ್ಸ್ ಇಲ್ಲ, ನೀವು ಕರೆಕ್ಟ್ ಇದ್ರೆ ನಮ್ಮ ಕಡೆಯಿಂದ ರಾಂಗ್ ಅಂತ ಹೇಳಿದ್ರಂತೆ. ಸೊ ದಿಸ್ ಇಸ್ ಮನಸ್ಸಾಕ್ಷಿ. ನೀವು ಮನಸ್ಸಿಗೆ ಏನ್ ಬೇಕಾದ್ರೆ ಅನ್ಕೊಳ್ಳಿ ಸಂದೀಪ್ ಅವರೇ, ನಾನು ಪ್ರೂವ್ ಮಾಡ್ತೀನಿ. ಅಷ್ಟೇ ಅಲ್ಲ ಸಂದೀಪ್ ಅವ್ರೆ, ನಂದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಈ ವೇದಿಕೆಯಲ್ಲಿ. ನಾನು 2023 ನಾನು ನೇಪಾಲ್ಗೆ ಹೋಗಿದ್ದೆ, ಪಶುಪತಿನಾಥ್ ಟೆಂಪಲ್ಗೆ ಹೋಗಿದ್ದೆ. ಬರ್ಬೇಕಾದ್ರೆ ಫ್ಲೈಟ್ ಅಲ್ಲಿ ನಂಗೆ ಸಡನ್ ಡಿಸ್ ಬಲ್ಜ್ ಆಯ್ತು ಸಂದೀಪ್ ಅವ್ರೆ. ಡಿಸ್ ಬಲ್ಜ್ ಅಂದ್ರೆ ಈ ತರ ಗೋಣಿಂಗ್ ಮೂವ್ಮೆಂಟ್ ಮಾಡಕ್ ಆಗಲ್ಲ. ನಂಗೆ ಡಿಸ್ ಬಲ್ಜ್ ಆಯ್ತು, ಎಂಟೈರ್ ಬ್ಯಾಕ್ ಪೇನ್ ಇಲ್ಲೆಲ್ಲ ಕೈ ಜೂಮ್ ಬರ್ತಾ ಇತ್ತು ನಂಗೆ. ಹಾಸ್ಪಿಟ್ಲ್ಗೆ ಹೋದೆ. ಹಾಸ್ಪಿಟ್ಲ್ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರು, ಇಲ್ಲ ನಿಂದು L4 L5 ಎಲ್ಲ ಡಿಸ್ಕ್ ಬಲ್ಜ್ ಆಗಿದೆ. ನನ್ನ MRI ಮಾಡಿದ್ರು. MRI ಮಾಡಿ ಏನ್ ಹೇಳಿದ್ರು ಗೊತ್ತಾ ಸಂದೀಪ್ ಅವರೇ? ಇನ್ಸ್ಟೆಂಟ್ ಆಗಿ ನೀನು ಆಪರೇಷನ್ ಹೋಗ್ಬೇಕು, ಆಪರೇಷನ್ ಹೋಗ್ಲಿಕ್ಕೆ ನಿಂಗೆ ಪ್ಯಾರಲೈಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ನನಗೆ. ಅಯ್ಯೋ, ಅಷ್ಟೇ ಹೇಳಿಲ್ಲ ಸಂದೀಪ್ ಅವ್ರೆ, ನಂಗೆ ಏನ್ ಹೇಳಿದ್ರು ಗೊತ್ತಾ? ಇಲ್ಲ, ನಿನ್ನ ಜೀವನ ಪರಿಧಿನ ಕಾರ್ ಹೊಡೆಯಕ್ಕಾಗಲ್ಲ, ಫ್ಲೈಟ್ ಅಲ್ಲಿ ಸುತ್ತಕ್ಕಾಗಲ್ಲ, ಕ್ಲಾಸ್ ಮಾಡಕ್ಕಾಗಲ್ಲ ಅಂತಂದ್ರು. ಸಂದೀಪ್ ಅವರೇ, ಅವತ್ತು ನಾನು 1 ಕ್ಷಣ ಹೊರಗಡೆ ಬಂದೆ ಹಾಸ್ಪಿಟ್ಲಿಂದ. ನಾನು 5 ನಿಮಿಷ ಕಣ್ಣು ಮುಚ್ಕೊಂಡು ನನ್ನ ಮನಸ್ಸಾಕ್ಷಿ ಕೇಳಿದೆ, ನಿಜಾನ ಇದು ನನಗೆ? ನಾನು ಏನು ಬಿದ್ದಿಲ್ಲ, ಏನೂ ಆಗಿಲ್ಲ ನನ್ನ ಜೀವನದಲ್ಲಿ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೇಳಿದೆ. ಒಂದು ಒಳಗಡೆ ಒಂದು ಇನ್ನರ್ ವಾಯ್ಸ್ ಬಂತು, ಅದೇ ಮನಸ್ಸಾಕ್ಷಿ. ಆ ವಾಯ್ಸ್ ಹೇಳಿತ್ತು, ಇಷ್ಟು ದಿನ ನಾವು ಎಲ್ಲ ಕಡೆ ಧ್ಯಾನದ ಬಗ್ಗೆ, ಮನಸ್ಸಿನ ಶಕ್ತಿ ಬಗ್ಗೆ ತುಂಬಾ ಕ್ಲಾಸ್ ಮಾಡಿದ್ದೀನಿ, ಡೆಮೋ ಮಾಡಿದ್ದೀನಿ. ಇದು ನಿನ್ನ ಮನಸ್ಸಿಗೆ ಬಂದಿರೋದೊಂದು ಪ್ರಶ್ನೆ, ಇದು ಪುತ್ರ ನಿನ್ನ ಒಳಗಡೆ ಇದೆ ಅಂತೇಳಿ ನನ್ನ ಮನಸ್ಸು ಹೇಳ್ತು. ಸಂದೀಪ್ ಅವರೇ, ನಾನು 41 days ಎವ್ರಿ ಡೇ ನಾನು 3 hours ಮೆಡಿಟೇಷನ್ ಮಾಡಿದೆ. 42nd ಡೇ ಯಾವುದು ಮೆಡಿಕಲ್ಗೆ ನನಗೆ ಪ್ಯಾರಲೈಸ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿದ್ರು, ನೀನು ನಿಂತು ಮಾತಾಡೋಕ್ಕಾಗಲ್ಲ ಅಂದಿದ್ರು. ಇವತ್ತು ಕಂಟಿನ್ಯೂಸ್ ಆಗಿ ಇಡೀ ಕರ್ನಾಟಕದಾದ್ಯಂತ ಎಷ್ಟೋ ಸ್ಕೂಲ್ಸ್, ಕಾಲೇಜ್, ಕಾರ್ಪೊರೇಟ್ಗೆ ಟ್ರೈನರ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಐ ಆಮ್ ಲೈವ್ ಎಕ್ಸಾಂಪಲ್ ಆಫ್ ಮನಸ್ಸಾಕ್ಷಿ ಪವರ್. ಓಕೆ ಸರ್, ಈಗ ನಿಮ್ಮ ಸಮಾಜಮುಖಿ ಕೆಲಸಗಳು ತುಂಬಾನೇ ನಡೀತಾ ಇದೆಯಲ್ಲ, ಯಾವ್ದಾದ್ರು ಒಂದು ನಮ್ಮ ವೀಕ್ಷಕರಿಗೆ ಹಂಚ್ಕೋಬಹುದಾ? ಮರೆಯಲಾಗದೇ ಇರೋ ಘಟನೆ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಅದನ್ನ ಹೇಳ್ಕೋಬಹುದು, ಒಂದು ಅವಕಾಶ ಕೂಡ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಓಕೆ, ಬಹಳಷ್ಟು ಇದೆ ಸಂದೀಪ್ ಅವ್ರ. ಆಕ್ಚುಲಿ ನಾವು ಕೋವಿಡ್ ಅಲ್ಲಿ ಒಂದು ಹೆಲ್ಪ್ ಮಾಡಿದ್ದೆ. ಇವತ್ತು ಕೂಡ ಫೇಸ್ಬುಕ್ ಅಲ್ಲಿ ಇದೆ ಲೈವ್ ಆಗಿ. ಅದು 2020 ಕೋವಿಡ್ ಅಲ್ಲಿ ಏನಾಗಿತ್ತು, ಬೆಂಗಳೂರಿಂದ ಲಾಸ್ಟ್ ಟ್ರೈನು ನಮ್ಮ ಗೋಕಾಕ್ ಬರ್ತಾ ಇತ್ತು. ಆ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಒಬ್ಬ ಹುಡುಗ, ಅವನು ಸ್ವಲ್ಪ ಬುದ್ಧಿಮಾಂದ್ಯ ಹುಡುಗ, ಅವನು ಏನ್ ಮಾಡ್ದ, ಲಾಸ್ಟ್ ಟ್ರೈನ್ ಅಲ್ಲಿ ಬಂದು ಹತ್ಕೊಂಡು ಅಲ್ಲಿ ಗೋಕಾಕ್ ಟ್ರೈನ್ ಹತ್ರ ಅವ್ನು TC ಇಳಿಸಿದ್ರು.
ಅವ್ನು ಏನ್ ಮಾಡ್ದೆ, ಇಳ್ಕೊಂಡು ನಡ್ಕೊಂಡು ಬಂದ ಅವ್ನು ಗೋಕಾಕ್ ಹತ್ರ. ಅವಾಗ ಕೋವಿಡ್ ಅಂದ್ರೆ ಯಾರನ್ನೂ ಮನೇಲಿ ತಗೋಕಾಗಲ್ಲ, ಕರೆಕ್ಟ್. ಹೌದು. ಸೊ ನಾನ್ ನಮ್ಮ ಹೊಸ ಮನೆ ಕಟ್ತಾ ಇದ್ದೆ, ಅದಕ್ಕೆ ಮನೆಗೆ ನೀರು ಹೊಡಿತಾ ಇದ್ದೆ ಹೊರಗಡೆ ನಿಂತು. ಆ ಹುಡುಗನ್ ನೋಡ್ದೆ, ಇವ್ನು ಯಾಕೋ ಈ ಏರಿಯಾದಲ್ಲಿ ಸುತ್ತಾ ಇದ್ದಾನಲ್ಲ ಅಂತ ಹೇಳಿ ಆ ಹುಡುಗನ ಹತ್ರ ಹೋಗಿ ನಾನು ಮಾತಾಡ್ದೆ. ಅವ್ನಿಗೂ ಗೊತ್ತಾಯ್ತು ಅವ್ನು ಮೆಂಟಲಿ ಡಿಸ್ಟರ್ಬ್ ಇದ್ದಾನೆ ಅಂತ ಹೇಳಿ. ಅದಾದ್ಮೇಲೆ ಫೇಸ್ಬುಕ್ ಅಲ್ಲಿ ಲೈವ್ ಬಂದೆ. ಸಂದೀಪ್, ಇವತ್ತು ನಾವು ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಥ್ಯಾಂಕ್ಸ್ ಆದ್ರೂ ಕಡಿಮೆನೆ. ಹೌದು. ಸೋಷಿಯಲ್ ಮೀಡಿಯಾ ಲೈವ್ ಬಂದು ಈ ತರ ಹುಡುಗ ಬಂದಿದ್ದಾನೆ, ಇವನ ಹೆಸರು XYZ ನೇಮು, ಇವನ್ ಸಂಬಂಧಪಟ್ಟಂಗೆ ಯಾರೋ ತಂದೆ ತಾಯಿಗಳಿದ್ರೆ ನಾನು ಫೇಸ್ಬುಕ್ ನ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ ಅಂತ ಇದ್ದಾರೆ. ವಿದಿನ್ 2 hours ಅವರ ಅಕ್ಕನ ಗಂಡ ಫೋನ್ ಮಾಡ್ತಾರೆ ನಂಗೆ. ಸರ್ ನಿಮ್ಗೆ ಥ್ಯಾಂಕ್ಸ್ ಸರ್, ನಮ್ಮ ಅಳಿಯ ಅವನು 3 ವರ್ಷ ಆಯ್ತು ಅವ್ನು ಬುದ್ಧಿಮಾಂದ್ಯ ಆಗಿ ಬೆಂಗಳೂರಿಗೆ ಹೋಗಿದ್ದಾನೆ, ಮನೆ ಬಿಟ್ಟು ಹೋಗಿದ್ದಾನೆ. ಅದಾದ್ಮೇಲೆ ನಾನು ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ಗೆ ಅವ್ನು ಕೋವಿಡ್ ಚೆಕ್ ಮಾಡಿದ್ವಿ, ಪೊಲೀಸ್ ಪರ್ಮಿಷನ್ ತಗೊಂಡ್ವಿ. ಅವ್ನ ಊರು ಬಾಗಲಕೋಟೆ ಹತ್ರ, ಎಲ್ಲ TV9 ಎಲ್ಲದ್ರಲ್ಲಿ ಬಂದಿದೆ ಸರ್ ಹೇಳೋದು. ಕೋವಿಡ್ ಅಲ್ಲಿ ಅವನ್ನ ಹೆಲ್ಪ್ ಮಾಡಿದೆ. ಕಮತ್ಗಿ ಅಂತ ಒಂದು ಊರು ಬರುತ್ತೆ ಇಲ್ಲಿ ಬಾಗಲಕೋಟೆ ಹತ್ರ. ಅವನ ನನ್ನ ಕಾರಲ್ಲಿ ಕುಣಿಸ್ಕೊಂಡು, ಯಾರು ಇಲ್ಲ, ಅವ್ನ ಸ್ನಾನ ಮಾಡಿಸಿ, ಇವತ್ತಿಗೂ ವಿಡಿಯೋ ಇದೆ ಸಂದೀಪ್ ಅವ್ರೆ. ಅವನ ಮನೆಗೆ ಹೋಗಿ ಅವನ ತಾಯಿ ಅವ್ರ ತಂದೆ ಹತ್ರ ಕೊಟ್ಟು ಬಂದೆ. ಅವ್ರ ತಂದೆ ತಾಯಿ ಹೇಳ್ತಾರೆ, ಮಾನವೀಯತೆ ಮರ್ತ ಮನಸ್ಸಾಕ್ಷಿ ಅಂತ ಹೇಳ್ತೆ. ಮಾನವೀಯತೆ ಅಂತ ಕೋವಿಡ್ ಅಲ್ಲಿ ನಮ್ ಜೀವಕ್ಕೆ ಎಲ್ಲೋ ಎಷ್ಟೋ ಇದಿತ್ತು, ಬಟ್ ಐ ಡೋಂಟ್ ನೋ ಯಾವ ಹುಡುಗ ಏನಿಲ್ಲ. ಪ್ರಶಾಂತ್ ದುತ್ತೂರ್ಗಿ ಅಂತ ಹೇಳಿ ಅವನ ತಾಯಿ ಅವ್ರ ಕಡೆ ಹೋಗಿ ಮುಟ್ಸಿದೆ. ಅದ್ ಎಂತ ಖುಷಿ ಅಂದ್ರೆ, ಅವ್ರ ತಾಯಿ ಆ ಮಗನ್ನ ಕರ್ಕೊಂಡು ಅಪ್ಕೊಂಡು, ಅದ್ ಇವತ್ತು ಕೂಡ ನಮ್ಗೆ ಮರೆಯಕ್ಕಾಗಲ್ಲ. ಎಲ್ಲೋ ಆ ಒಂದು ತಾಯಿ ಮಗನ ಕೂಡ್ಸಿದೆ, 3 ವರ್ಷದ ಸಂಬಂಧನ ಕೂಡ್ಸಿದ್ ನನಗೆ. ಮಾನವೀಯತೆಯನ್ನ ನೀವು ಅಲ್ಲಿ ಮೆರೆದ್ರಿ. ಆಕ್ಚುಲಿ ಆ ಸಮಯದಲ್ಲಿ ಒಬ್ರನ್ನೊಬ್ರನ್ನ ಭೇಟಿ ಆಗುದೇ ತುಂಬಾ ಕಷ್ಟ, ಅಥವಾ ಎಲ್ಲ ಭಯ ಪಡ್ತಾ ಇದ್ರು, ಏನಾಗುತ್ತೋ ಅಂತ. ಬಹುಶಃ ನೋಡಿ, ಈ ತರದ ಕೆಲಸಗಳು ನಡೆದಾಗ್ಲೇ ನಾವು ಸ್ವಾಸ್ಥ್ಯ ಸಮಾಜವನ್ನ ಕಟ್ಟೋದಕ್ಕೆ ಆಗುತ್ತೆ ಅನ್ನೋದು ಖಂಡಿತ. ಸೊ ಮನಸಾಕ್ಷಿ ಆ ನೆಲೆಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ನಾನು ಅಲ್ಲಿಗೆ ಭೇಟಿ ಆದಾಗ್ಲೇ ನಂಗೆ ಗೊತ್ತಾಯ್ತು. ಧ್ಯಾನ ಮಾಡ್ಬೇಕಾ, ಅದರಲ್ಲಿ ಯಾವ ಸಮಯದಲ್ಲಿ ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು, ಪಿರಮಿಡ್ ಹಿಲ್ಸ್ ಅಂತಾನೆ ಒಂದು ಮಾಡಿದ್ದಾರೆ. ಸೊ ಅಲ್ಲಿ ಕುಳಿತು ಹುಣ್ಣಿಮೆ ದಿನ ಇಡೀ ಊರಿನವರೆಲ್ಲ ಸೇರಿ ಧ್ಯಾನ ಮಾಡ್ತಾರೆ. ನಂಗೆ ಆ ಊರಿನವರೆಲ್ಲ ಸೇರಿದ್ದು, ಅವರ ಮುಗ್ಧತೆಯ ಒಂದು ಪ್ರೇ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಮನಸ್ಸಲ್ಲಿದೆ, ಮನಸ್ಸು ತಟ್ಟತ್ತದು. ಸೊ ಅಂಥವ್ರೆಲ್ಲರಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗಿದೆ. ಆಮೇಲೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ನೀವು ಮಾಡ್ತಾ ಇರೋದ್ರಿಂದ ಮುಂದೆಯೂ ಕೂಡ ಅದು ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಅನ್ಕೊಂತೀನಿ. ಸುಮಾರು ಬಗೆಯಲ್ಲಿ ಆಶಾದಾಯಕತ್ವವನ್ನು ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ. ಮುಂದೆ ಏನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಸರ್? ಆಲ್ರೆಡಿ ಸಂದೀಪ್ ನಮ್ದು ಒಂದೇ ಒಂದು ಏಮ್ ಇದೆ. ತಾವು ಆಲ್ರೆಡಿ ಬಹಳಷ್ಟು ವೇದಿಕೆಗಳು ಹೇಳಿದ್ದೀನಿ. ನಮ್ಮ ಸನಾತನ, ನಮ್ಮ ಏನ್ ಹಿಂದಿನ ಒಂದು ಗುರುಕುಲ ಎಜುಕೇಶನ್ ಸಿಸ್ಟಮ್ ಇತ್ತು, ಈ ಧ್ಯಾನ ವಿದ್ಯೆ ಇರ್ಬೋದು, ಅಥವಾ ಮಕ್ಕಳಿಗೆ ಇವತ್ತು ಸ್ಟ್ರೆಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಶಾಲೆಗೆ ಈ ಧ್ಯಾನ ಮುಟ್ಟಬೇಕು. ನಾನು ಇವತ್ತು ಕರ್ನಾಟಕ ಸರ್ಕಾರ, ಇವತ್ತು ಭಾರತ ಸರ್ಕಾರಕ್ಕೆ ಒಂದು ಏನ್ ಮನವಿ ಮಾಡ್ತೇನೆ, ನಮ್ಮ ಗುರುಕುಲ್ ಪದ್ಧತಿ ಶಿಕ್ಷಣ ಬರಬೇಕು. ಆ ದಿಶೆಯಲ್ಲಿ ನಾವು ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ ಮನಸ್ಸಾಕ್ಷಿಯಿಂದ. ಇನ್ನು ಎರಡನೇದು, ಇವತ್ತು ನಾವು ಪ್ಯೂರ್ಲಿ ಬಸವ ತತ್ವವನ್ನ ನಡೆದಂತೆ ನುಡಿಯೋರು. ಸೊ ಇವತ್ತು ಎಷ್ಟೋ ಕಡೆ ಇವತ್ತು ಜಗತ್ತಾದ್ಯಂತ ಒಂದು ವಾರ್ ನಡೀತಾ ಇದೆ, ಥರ್ಡ್ ವಾರ್ ಅಂತಾರೆ. ಅಂತ ಎಲ್ಲ ನಡೆಯುವಂತ ಒಂದು ವಾರ್ಗೆ ಒಂದು ಪೀಸ್, ಒಂದು ಶಾಂತಿ ಸಿಗ್ಲಿ ಎಲ್ಲರಿಗೂ. ಸೊ ಇವತ್ತು ಆ ವಾರ್ ನಡೀತು ಬಿಡ್ತು ಗೊತ್ತಿಲ್ಲ, ನಮ್ ಜೊತೆ ಪ್ರತಿದಿನ ಮೆಂಟಲ್ ವಾರ್ ಆಗ್ತಾ ಇದೆ. ಸೊ ಆ ಮೆಂಟಲ್ ವಾರ್ ಕಡಿಮೆ ಮಾಡ್ಬೇಕಂತೇಳಿ ಒಂದು ಮನಸ್ಸಾಕ್ಷಿ ಕುಟುಂಬ ನಿರ್ಮಾಣ ಮಾಡಿದ್ದೇನೆ. ಇವತ್ತು ಸಾವಿರಾರು ಜನ ಈ ನಮ್ಮ ಮನಸ್ಸಾಕ್ಷಿ ಗುರುಕುಲ್, ನಿಮ್ಮ ಸ್ಟುಡಿಯೋ ಮುಖಾಂತರ ನನ್ 40-50 ಜನ ಫ್ಯಾಮಿಲಿ ಸಿಕ್ಕಿದ್ದಾರೆ. ಅವ್ರು ಬೇಕಾದ್ರೆ ಫೋನ್ ಮಾಡಿ ಕೇಳಿ, ಅವರೆಲ್ಲರೂ ತುಂಬಾ ಹ್ಯಾಪಿ ಇದ್ದಾರೆ. ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಖುಷಿಯನ್ನ ನೋಡ್ಬೇಕನ್ನೋ ನಮ್ಮ ಉದ್ದೇಶ. ಬರುವಂತ ದಿನಮಾನದಲ್ಲಿ ನಮ್ಮ ಬಸವ ಪಿರಮಿಡ್ ಆಶ್ರಮದಲ್ಲಿ ಆ ಒಂದು ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಬಸವ ಪಿರಮಿಡ್ ಆಶ್ರಮ ಯಾವುದೇ ಒಂದು ಟ್ಯಾಬ್ಲೆಟ್ ಔಷಧ ಇಲ್ದಂಗೆ, ಯಾವುದೇ ಒಂದು ಜಾತಿ ಒಂದು ಅಥವಾ ಯಾವುದೇ ಒಂದು ಧರ್ಮದ ಒಂದು ವಿರುದ್ಧ ಇಲ್ಲಾರ್ದಂಗೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು ಆಗಬೇಕು. ಸಕಲ ಜೀವಾತ್ಮಗೆ ಒಂದು ಲೇಸನ್ನ ಬಯಸ್ಬೇಕು. ಸೊ ಎಲ್ರಿಗೂ ಒಳ್ಳೇದಾಗ್ಬೇಕು. ಆ ಒಂದು ಥಾಟ್ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಇದು ನಮ್ಮ ಒಂದು ಮನಸ್ಸಾಕ್ಷಿ ಕೂಡ ಆಗುತ್ತೆ ಅಂತ ನಾನು ಕೂಡ ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋರಿಗೆ ಖಂಡಿತವಾಗಿಯೂ ಸೋಲಿಲ್ಲ ಅಂತ ಭಾವಿಸ್ತೀನಿ. ಸೊ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವೆಲ್ಲ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ, ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂತಾ ಇರ್ತೀವಿ, ಕಂಟ್ರೋಲ್ ಇಟ್ಕೋಬೇಕು, ನಮಗ್ ಗೊತ್ತೇ ಇಲ್ಲ ಅದು ಹೇಗ್ ಮಾಡಬೇಕು. ಬಹುಶಃ ಇವತ್ತಿನ ಕಾರ್ಯಕ್ರಮ ನೋಡಿದವರಿಗೆ ಆ ಒಂದು ಟ್ರಿಕ್, ಒಂದು ಟೆಕ್ನಿಕ್ ಹೇಳ್ಬಿಡ್ಲ ಸಂದೀಪ್ ಹೇಳಿ. ಲಾಸ್ಟ್ ಒಂದು ಟೆಕ್ನಿಕ್ ಹೇಳ್ಬಿಡ್ತೀನಿ. ನನ್ ಬಂತು ಸಕ್ಸಸ್ ಮತ್ತೆ ಅನ್ಸಕ್ಸಸ್ ವ್ಯಕ್ತಿಗಳಿಗೆ ಇರೋ ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತೇನೆ. ಇವು 4 ಪ್ರಿನ್ಸಿಪಲ್ ಸಂದೀಪ್ ಅವ್ರೆ. ನೋಡುವಂತ ಪ್ರತಿಯೊಬ್ರು ವೀಕ್ಷಕರು ನಾನು ಏನ್ ಹೇಳ್ತೇನೆ ಗೊತ್ತಾ, ಯಾವ ವ್ಯಕ್ತಿ ಸಕ್ಸಸ್ ಇದೆಯಲ್ಲ ಅವನು ವಿಚಾರ ಶುದ್ಧಿ ಇರುತ್ತೆ ಸಂದೀಪ್ ಅವ್ರೆ. ಯಾವ ವ್ಯಕ್ತಿ ಸಕ್ಸಸ್ ಇದ್ದಾನೆ ಅವನ ಭಾವನೆಗಳು ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಸಕ್ಸಸ್ ಇದ್ದಾನೆ ಅವನ ವಾಕ್ ಶುದ್ಧಿ ಇರುತ್ತೆ. ಯಾವ ವ್ಯಕ್ತಿ ಸಕ್ಸಸ್ ಇದ್ದಾನೆ ಅವ್ನು ಮಾಡುವಂತ ಕೆಲಸ ಕ್ರಿಯಾ ಶುದ್ಧಿ ಇರುತ್ತೆ.
ಓಕೆ Yes. ಕರೆಕ್ಟ್ ಯಾವ ವ್ಯಕ್ತಿ ಫೇಲ್ ಆಗಿದ್ದಾನಲ್ಲ ಅವ್ನು ನೋಡಿ ಅವ್ನ ವಿಚಾರದಲ್ಲಾರು ಮೋಸ ಹೋಗಿರ್ತಾನೆ, ಮಾತನಲ್ಲಾರು ಎಷ್ಟೋ ಮನಸ್ಸು ನೋಸಿರ್ತಾನೆ, ಭಾವನೆಗಳಾರು ಕೆರಳಿಸಿರ್ತಾನೆ, ಮಾಡೋ ಕೆಲಸ ಹೇಳೋದೊಂದು ಮಾಡೋದು ಇನ್ನೊಂದು ಇರ್ತಾನೆ. ಹೌದು. ಸೊ ಸಕ್ಸಸ್ ಆದ ವ್ಯಕ್ತಿಗಳು ಅಂದ್ರೆ ಅವ್ರ ಏನಂದ್ರೆ ಈ 4 ಪ್ರಿನ್ಸಿಪಲ್, ಅವ್ನ ವಿಚಾರ ಶುದ್ಧಿ ಇರುತ್ತೆ, ಅವ್ನ ವಾಕ್ ಶುದ್ಧಿ ಇರುತ್ತೆ, ಅವನ ಭಾವನೆಗಳು ಶುದ್ಧಿ ಇರುತ್ತೆ, ಅವ್ನು ಮಾಡೋ ಕ್ರಿಯೆ ಶುದ್ಧಿ ಇರುತ್ತೆ. ಎಸ್, ನೋಡಿ ಇದಿಷ್ಟು ತಿಳ್ಕೊಂಡ್ರೆ ಲೈಫಲ್ಲಿ ಖಂಡಿತವಾಗಿ ಸಕ್ಸಸ್ ಆಗೇ ಆಗ್ತಾರೆ, ಅದು ನಿಜ ಕೂಡ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಕಾಕಿಂದ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದವರೆಗೆ ಬಂದು ನಮ್ಮ ಒಂದು ಪುಟ್ಟ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ. ನೋಡಿ ವೀಕ್ಷಕರೇ, ಮುಂದಿನ ದಿನಮಾನದಲ್ಲಿಯೂ ಈ ಬಗ್ಗೆ ಅಂದರೆ ಜನರಿಗೆ ಬೇಕಾಗಿರುವಂತಹ ನಾಲೆಜ್ಗಳ ಬಗ್ಗೆ, ಅಥವಾ ನಾವು ಆಧ್ಯಾತ್ಮಿಕಕ್ಕೆ ನಮ್ಮನ್ನು ಒಗ್ಗಿಕೊಂಡ್ರೆ ನಮ್ಗೆ ಎಷ್ಟು ಸುಖ ಸಿಗುತ್ತೆ, ಎಷ್ಟು ನೆಮ್ಮದಿಯಿಂದ ಬದುಕೋದಕ್ಕಾಗುತ್ತೆ, ಇವೆಲ್ಲದ್ರ ಬಗ್ಗೆ ಮುಂದಿನ ದಿನಮಾನದಲ್ಲೂ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಸೊ ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.